ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನೆಲ್. ಇಂದು ನಾನು ವಿಜ್ಞಾನದಲ್ಲಿ ಕಂಡುಬರಬಹುದಾದಂತಹ ಸಂಭವನೀಯ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ಮುಂಬರುವ ಟಿ ಜಿಪಿಎಸ್ ಸ್ಟಾರ್ ಎಚ್ ಎಸ್ ನಲ್ಲಿ ಈ ಪ್ರಶ್ನೆನ ಕೇಳುವಂತ ಸಾಧ್ಯತೆ ಇದೆ. ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ವಿಡಿಯೋನ ಸ್ಕಿಪ್ ಮಾಡದ ಕೊನೆ ತನಕ ನೋಡ್ರಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗಾಗಲೇ ನಾನು ವಿಜ್ಞಾನದ ಸಂಭವನೀಯ ಪ್ರಶ್ನೆಗಳ ಸರಣಿಯನ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು 16ನೇ ಭಾಗ. ಇದರ ಹಿಂದಿನ ಭಾಗ ಅಂದ್ರೆ 15ನೇ ಭಾಗವನ್ನು ಯಾರಾದ್ರೂ ನೋಡಿಲ್ಲ ಅಂದ್ರೆ ಆ ವಿಡಿಯೋದ ಲಿಂಕ್ ಅನ್ನ ಈ ವಿಡಿಯೋದ ಕೊನೆಯಲ್ಲಿ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. 321ನೇ ಪ್ರಶ್ನೆ. ಆಲ್ಡಿಹೈಡ್ ಗಳಲ್ಲಿ ಇರುವ ಕ್ರಿಯಾ ಗುಂಪು. ಆಪ್ಷನ್ ಎ OH, ಆಪ್ಷನ್ ಬಿ C+O, ಆಪ್ಷನ್ ಸಿ CHO, ಆಪ್ಷನ್ ಡಿ COOH. ಹಾಗಾದ್ರೆ ಆಲ್ಡಿಹೈಡ್ ನಲ್ಲಿ ಇರುವಂತಹ ಸಾಮಾನ್ಯವಾಗಿರೋ ಕ್ರಿಯಾ ಗುಂಪು ಯಾವ್ದಂತ ನೋಡೋದಾದ್ರ ಸರಿಯಾದ ಉತ್ತರ ಆಪ್ಷನ್ ಸಿ CHO. ಹೌದಾ, ಇದು ಆಲ್ಡಿಹೈಡ್ ಇರುವಂತ ಕ್ರಿಯಾ ಗುಂಪು. ಇದಕ್ಕೆ ಎಕ್ಸಾಂಪಲ್ ಕೊಡ್ಬೇಕಂದ್ರ ನೋಡ್ರಿ, ಬೆಂಜಾಲ್ಡಿಹೈಡ್ ಬರ್ತೀನ C6H5CHO. ಇದು ಬೆಂಜಾಲ್ಡಿಹೈಡ್. ಹೌದಾ, ಇದಕ್ಕ ಇಲ್ಲಿ ನೋಡ್ರಿ ಬೆಂಜಾಲ್ಡಿಹೈಡ್. ಹಾಗಾದ್ರೆ ಇಲ್ಲಿ ಏನ್ ಬಂತು, CHO ಅನ್ನೋದೊಂದು ಗುಂಪು ಬರ್ತದೆ. ಇದ ಕ್ರಿಯಾ ಗುಂಪು. ಇದು ಆಲ್ಡಿಹೈಡ್ ಕ್ರಿಯಾ ಗುಂಪು ಯಾವ್ದು, CHO. ಹಾಗಾದ್ರೆ ಇದು OH ಎದ್ರ ಗುಂಪು ಅಂತ ನೋಡೋದಾದ್ರೆ ಇದು ಆಲ್ಕೋಹಾಲ್. ಈ ಆಲ್ಕೋಹಾಲ್ ಎಕ್ಸಾಂಪಲ್ ಕೊಡ್ಬೇಕಾರ ನೋಡ್ರಿ, ಇಥನಾಲ್ ಕೊಡ್ತೇನೆ ನೋಡ್ರಿ, C2H5OH. ಇದ ಇಥನಾಲ್ ಅಂದ್ರ OH ಗ್ರೂಪ್ ಬಂತ. ಹಾಗಾಗಿ ಇದರ್ಥ ಆಲ್ಕೋಹಾಲ್ ಕ್ರಿಯಾ ಗುಂಪು ಅಂತ ಹೇಳ್ಬೋದು. ನೆಕ್ಸ್ಟ್ C ಡಬಲ್ ಬಾಂಡ್ ಹೋಗ್ಬತ್ ನೋಡ್ರಿ. C ಡಬಲ್ ಬಾಂಡ್ ಅಂದಿರ ಇದು ಕೀಟೋನ್. ಸಾಮಾನ್ಯವಾಗಿ ಕೀಟೋನ್ ಕ್ರಿಯಾ ಗುಂಪು ಅಂತ ಹೇಳ್ಬೋದು. ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರ ಇದಕ್ಕ ಎಸ್ಟಿಕ್ ಇದನ್ನ ಕೊಡ್ಬೋದು ನೋಡ್ರಿ, ಎಸ್ಟೋನ್ ಕೊಡ್ಬೋದು. ಹೌದಾ, ಎಸ್ಟೋನ್ ಅದ್ರ ಫಾರ್ಮುಲಾ ಬಂದ ರಾಸಾಯನಿಕ ಇದನ್ನ ಬರೋದ C2H5CO. ಇಲ್ಲಿ CO ಬಂತಲ್ಲ ಅಂದ್ರೆ C ಡಬಲ್ ಬಾಂಡ್ ಅಂದ್ರೆ ನಾವು ಸ್ಟ್ರಕ್ಚರ್ ದಾಗ ಬರೋ ಹಿಂಗ್ ಇದಕ್ ಬರ್ತೀವಿ. ನಾ ಡೈರೆಕ್ಟ್ ಬರ್ತೀನಿ. ಹಾಗಾಗಿ ಇದು ಎಸಿಟೋನ್ ಅಂದ್ರೆ ಇದ ಕೀಟೋನ್ ನೋಡ್ರಿ. ಕೀಟೋನ್ ಕ್ರಿಯಾ ಗುಂಪು ಅಂತ ಹೇಳ್ಬೋದು, ಕೀಟೋನ್. ಅದೇ ತರ ಇದ್ ನೋಡ್ರಿ, COOH ಅಂದ್ರ ಕಾರ್ಬಾಕ್ಸಿಲಿಕ್ ಆಸಿಡ್. ಇದಕ್ಕೆ ಎಕ್ಸಾಂಪಲ್ ಕೊಡ್ಬೇಕಾದ್ರ ಎಸ್ಟಿಕ್ ಆಸಿಡ್ ಕೊಡ್ಬೋದು ನಾವು, CH3COOH. ಎಸ್ಟಿಕ್ ಆಸಿಡ್ ಕೊಡ್ಬೋದು. ಇದು ಕಾರ್ಬಾಕ್ಸಿಲಿಕ್ ಗ್ರೂಪ್ ನೋಡ್ರಿ, ಕಾರ್ಬಾಕ್ಸಿಲಿಕ್ ಆಸಿಡ್ ಅಥವಾ ಎಸ್ಟಿಕ್ ಆಸಿಡ್. ಇದೆ ಎಸ್ಟಿಕ್ ಆಸಿಡ್. ನನಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಅಂತ ಇದನ್ನ ಹೇಳಿದ ಅಷ್ಟ, ಎಸಿಟಿಕ್ ಆಸಿಡ್. ಹೌದಾ, ಹಾಗಾದ ಆಲ್ಡಿಹೈಡ್ ನಲ್ಲಿ ಇರುವಂತ ಕ್ರಿಯಾ ಗುಂಪು ಯಾವ್ದಂದ್ರ CHO. ಅಂದ್ರೆ ಎಕ್ಸಾಂಪಲ್ ಬೆಂಜಾಲ್ಡಿಹೈಡ್ ಕೊಟ್ಟೆ ನಾನು. ಅಂದ್ರೆ ಲಾಸ್ಟ್ CHO ಬತ್ತಂದ್ರ ಆಲ್ಡಿಹೈಡ್ ಕ್ರಿಯಾ ಗುಂಪು ಅಂತ ಗೊತ್ತಾಗ್ಬೇಕು. ಲಾಸ್ಟ್ OH ಬತ್ತಂದ್ರ ಆಲ್ಕೋಹಾಲ್ದ, ಲಾಸ್ಟ್ CO ಬತ್ತಂದ್ರ ಕೀಟೋನ್ದ, ಲಾಸ್ಟ್ COOH ಬತ್ತಂದ್ರ ಅದ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ನಿಮ್ಗೆ ಗೊತ್ತಾಗ್ಬೇಕಂತ ಈ ತರ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೇನೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. 322ನೇ ಪ್ರಶ್ನೆ. ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಜನೆಯನ್ನು ಹೀಗೆ ಕರೆಯಲಾಗುತ್ತದೆ. ಆಪ್ಷನ್ ಎ ದ್ವಿವಿದಳನ, ಆಪ್ಷನ್ ಬಿ ಪುನರುತ್ಪಾದನೆ, ಆಪ್ಷನ್ ಸಿ ಪರಾಗಸ್ಪರ್ಶ, ಆಪ್ಷನ್ ಡಿ ನಿಷೇಚನ. ಇಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಜನೆಯನ್ನು ಏನಂತ ಕರೀತಾರಂತ ನೋಡೋದ್ರ ಈಗ ಸರಿಯಾದ ಉತ್ತರ ಆಪ್ಷನ್ ಡಿ ನಿಷೇಚನ ಅಂತ ಹೇಳ್ಬೋದು. ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಜನೆ ಆಗೋದ್ರಿಂದ ಏನಾಕೈತಿ, ಇಲ್ಲಿ ನಿಷೇಚನ ಹೊಂದ್ಬಿಟ್ಟು ಭ್ರೂಣ ಅಂದ್ರ ಯುಗ್ಮ ಏನಾಕೈತಿ, ಫಾರ್ಮೇಶನ್ ಆಕೈತಿ. ಹಾಗಾಗಿ ಇದನ್ನ ನಾವೇಂತೀವಿ, ನಿಷೇಚನ ಅಂತೀವಿ. ಹಾಗಾದ್ರೆ ಈ ದ್ವಿವಿದಳನ ಕ್ರಿಯೆ ಎಲ್ಲಿ ನಡೀತೈತಿ ಅಂದ್ರ ಯಾವ ಜೀವಿಯಲ್ಲಿ ನಡೀತೈತಿ ಅಂದ್ರೆ ಸಾಮಾನ್ಯವಾಗಿ ಅಮೀಬಾ ನೋಡ್ರಿ. ಅಮೀಬಾ ಜೀವಿಯಲ್ಲಿ ದ್ವಿವಿದಳನ ಕ್ರಿಯೆ ಮೂಲಕ ಸಂತಾನೋತ್ಪತ್ತಿ ನಡೀತೈತಿ. ಅದೇ ತರ ಪುನರುತ್ಪಾದನೆ ಪ್ಲಾನೇರಿಯಾ ಮೂಲಕ ಏನಾಕೈತಿ ಅಂದ್ರ ಪ್ಲಾನೇರಿಯಾದ ಪುನರುತ್ಪಾದನೆಯ ಮೂಲಕ ಲೈಂಗಿಕ ಕ್ರಿಯೆ ನಡೀತೈತೆ ಅಂತ ಹೇಳ್ಬೋದು, ಅಂದ್ರೆ ಸಂತಾನೋತ್ಪತ್ತಿ. ಇದು ಪರಾಗಸ್ಪರ್ಶ ಸಾಮಾನ್ಯವಾಗಿ ಹೂವಿನಾಗ ನೋಡ್ತೇವೆ ನಾವು, ಹೂವಿನಲ್ಲಿ. ಹಾಗಾದ್ರೆ ಇದು ನಿಷೇಚನ ಅಂದ್ರೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಜನೆಯನ್ನು ನಾವು ಸಾಮಾನ್ಯವಾಗಿ ನಿಷೇಚನ ಅಂತ ಅಂತೀವಿ. ಹಾಗಾದ್ರೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿನಿ. ಮುಂದಿನ ಪ್ರಶ್ನೆ. ನರವ್ಯೂಹದ ಕ್ರಿಯಾತ್ಮಕ ಘಟಕ. 333ನೇ ಪ್ರಶ್ನೆ. ಆಪ್ಷನ್ ಎ ಮಹಾಮಸ್ತಿಷ್ಕ, ಆಪ್ಷನ್ ಬಿ ನೆಫ್ರಾನ್, ಆಪ್ಷನ್ ಸಿ ನ್ಯೂರಾನ್, ಆಪ್ಷನ್ ಡಿ ಅನುಮಸ್ತಿಷ್ಕ. ಹಾಗಾದ್ರೆ ನರವ್ಯೂಹದ ಕ್ರಿಯಾತ್ಮಕ ಘಟಕ ಯಾವ್ದಂತ ನೋಡೋದಾದ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯೂರಾನ್. ನ್ಯೂರಾನ್ ಅನ್ನೋದ ನರವ್ಯೂಹದ ಕ್ರಿಯಾತ್ಮಕ ಘಟಕ ಅಂತ ಹೇಳ್ಬೋದು. ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಹಾಗಾದ್ರೆ ಮಹಾಮಸ್ತಿಷ್ಕ ಎಲ್ಲಿ ಕಂಡು ಬರ್ತೈತಿ, ಮೆದುಳದಾಗ ಇದನ್ನ ಒಂದನೇ ಅಂದ್ರ ಅತ್ಯಂತ ದೊಡ್ಡ ಭಾಗ ಅಂತ ಕೂಡ ಅಂತೀವಿ. ಹೌದಾ, ನೆಕ್ಸ್ಟ್ ಇದ ಸ್ಮರಣೆಯನ್ನ ಏನ್ ಮಾಡ್ತೈತಿ, ನಮ್ಗ ಸ್ಮರಣೆ, ಸಂಗ್ರಹಣೆ, ಬುದ್ಧಿವಂತಿಕೆಯನ್ನೆಲ್ಲ ನಮ್ಗೆ ಎಲ್ಲಿ ಗೊತ್ತಾಗ್ತದೆ ಅಂದ್ರೆ ಮಹಾಮಸ್ತಿಷ್ಕದಾಗ ಇದ್ರ ಮೂಲಕ ಗೊತ್ತಾಗ್ತದೆ ಅಂತ ಹೇಳ್ಬೋದು ನಾವು. ಹೌದಾ, ಇದೆಲ್ಲ ಇದು ಮಾಡ್ತೈತಿ. ಅದೇ ತರ ನೆಫ್ರಾನ್ ಇದ ಸಾಮಾನ್ಯವಾಗಿ ಕಿಡ್ನಿ ಅಥವಾ ಮೂತ್ರಪಿಂಡ ಅಂತ ನೋಡ್ರಿ. ಮೂತ್ರಪಿಂಡದಾಗ ಏನ್ ಕಂಡು ಬರ್ತೈತಿ. ಈ ಅನುಮಸ್ತಿಷ್ಕ ಎಲ್ಲಿ ಕಂಡು ಬರ್ತೈತಿ, ಇದು ಮೆದುಳನ ಕಂಡು ಬರ್ತೈತಿ. ಇದು 2ನೇ ದೊಡ್ಡ ಭಾಗ ಅಂತ ಹೇಳ್ಬೋದು. ಮೆದುಳನೆಲ್ಲ 1ನೇ ದೊಡ್ಡ ಭಾಗ ಅಂದ್ರೆ ಮಹಾಮಸ್ತಿಷ್ಕ, 2ನೇ ದೊಡ್ಡ ಭಾಗ ಅಂದ್ರೆ ಅನುಮಸ್ತಿಷ್ಕ. ಸೆಕೆಂಡ್ ಪಾರ್ಟ್ ಅಥವಾ ಸೆಕೆಂಡ್ ಇದಂತ ಹೇಳ್ಬೋದು. ಇದು
ಮತ್ತೆ ಇದ್ರಾಗ ಇಲ್ಲಿ ಅನುಮಸ್ತಿಷ್ಕ ಕಂಡು ಬರ್ತೈತೆ ಅಂದ್ರೆ ಇದೇನ್ ಮಾಡ್ತೈತೆ ಅಂದ್ರೆ ಸ್ನಾಯುಗಳ ಹೊಂದಾಣಿಕೆ ಮಾಡ್ತೈತೆ ನಮ್ಮ ದೇಹದಾಗ. ಸ್ನಾಯುಗಳ ಹೊಂದಾಣಿಕೆ ಮತ್ತು ದೇಹದ ಸಮತೋಲನ ಕಾಪಾಡ್ಕೊಂತ ಶಕ್ತಿ ಯಾವ್ದೈತೆ ಅಂದ್ರೆ ಅನುಮಸ್ತಿಷ್ಕ ಮಾಡ್ತೈತಿ. ಅರ್ಥ ಆಯ್ತು ಅನ್ಕೊಂಡೇನು. ಮುಂದಿನ ಪ್ರಶ್ನೆ 324ನೇ ಪ್ರಶ್ನೆ. ಸಾರಿ 322, 323, 324. ಹಾ ಏನು 324 ಪ್ರಶ್ನೆ. ಕೋಣೆಯ ಉಷ್ಣಾಂಶದಲ್ಲಿ ಯಾವ ಲೋಹವು ದ್ರವ ರೂಪದಲ್ಲಿರುತ್ತದೆ? ಆಪ್ಷನ್ ಎ ಬ್ರೋಮಿನ್, ಆಪ್ಷನ್ ಬಿ ಗ್ಯಾಲಿಯಂ, ಆಪ್ಷನ್ ಸಿ ಪಾದರಸ, ಆಪ್ಷನ್ ಡಿ ಸೋಡಿಯಂ. ಹಾಗಾದ್ರೆ ಕೋಣೆ ಅಂದ್ರೆ ಒಂದು ರೂಮ್ ಟೆಂಪರೇಚರ್ದಾಗ ಯಾವ ಲೋಹ ದ್ರವ ರೂಪದಾಗ ಇರ್ತೈತೆ ಅಂತ ಕೇಳ್ಯಾರ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಾದರಸ ಅಂತ ಹೇಳ್ಬೋದು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಹಾಗಾದ್ರೆ ಬ್ರೋಮಿನ್ ಅನ್ನೋದು ಒಂದು ಅಲೋಹ, ದ್ರವ ರೂಪದಲ್ಲಿರುವ ಅಲೋಹ ಯಾವ್ದಂತ ನೋಡೋದಾದ್ರೆ ಅದು ಸಾರಿ ಬ್ರೋಮಿನ್ ಅಂತ ಹೇಳ್ಬೋದು. ಎಕ್ಸಾಮ್ದಾಗ ಕೇಳಿದಾರ ನೋಡ್ರಿ, ಈಗಾಗಲೇ ರಿಪೀಟೆಡ್ ಪ್ರಶ್ನೆ ಇದು. ಹೌದಾ. ನೆಕ್ಸ್ಟ್ ಗ್ಯಾಲಿಯಂ ಅನ್ನೋದು ಇದೊಂದು, ಇದು ಕೂಡ ದ್ರವ ರೂಪದ ಲೋಹ. ದ್ರವ ರೂಪದ ಲೋಹ ಯಾವಂದ್ರ ಗ್ಯಾಲಿಯಂ ಮತ್ತು ಪಾದರಸ. ಆದ್ರ ರೂಮ್ ಟೆಂಪರೇಚರ್ ಇರುವಂತ ದ್ರವ ರೂಪದ ಲೋಹ, ರೂಮ್ ಟೆಂಪರೇಚರ್ ಯಾವ ಲೋಹ ದ್ರವ ರೂಪದಾಗ ಇರ್ತೈತೆ ಅದು ಪಾದರಸ. ಹಾಗಾದ್ರೆ ಸೋಡಿಯಂ ಇದೊಂದು ಮೆಟಲ್. ಹೌದಾ. ಸೋಡಿಯಂ ಇದು ಕೂಡ ಮೃದುವಾದ ಲೋಹ ಅಂತ ನಾವು ಇದನ್ನು ಮೃದುವಾದ ಲೋಹ. ಹಾಗಾಗಿ ಇದನ್ನಲ್ಲಿ ಇದ್ರಾಗ ಶೇಖರಣೆ ಮಾಡಿ ಇಡ್ತಾರಂದ್ರ ಸೀಮೆ ಎಣ್ಣೆ ಅಥವಾ ಕೆರೋಸಿನ್ದಾಗ ಏನ್ ಮಾಡ್ತಾರ ಶೇಖರಣೆ ಮಾಡಿ ಇಡ್ತಾರ ನೋಡ್ರಿ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದೀನಿ. ಮುಂದಿನ ಪ್ರಶ್ನೆ 325ನೇ ಪ್ರಶ್ನೆ. ಆಹಾರ ನಾಳದ ಯಾವ ಭಾಗದಲ್ಲಿ ಆಹಾರವು ಅಂತಿಮವಾಗಿ ಜೀರ್ಣವಾಗುತ್ತದೆ? ಆಪ್ಷನ್ ಎ ದೊಡ್ಡ ಕರಳು, ಆಪ್ಷನ್ ಬಿ ಜಠರ, ಆಪ್ಷನ್ ಸಿ ಬಾಯಿ, ಆಪ್ಷನ್ ಡಿ ಸಣ್ಣ ಕರಳು. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಣ್ಣ ಕರಳದಾಗ ಏನಾಕತಿ ಸಂಪೂರ್ಣವಾಗಿ ಆಹಾರ ಏನಾಕತಿ ಜೀರ್ಣ ಆಕತಿ. ಇಲ್ಲಿ ಜೀರ್ಣ ಆಗದ ಅಥವಾ ಇದು ಜೀರ್ಣ ಆದ ನಂತರ ಏನಾದ ನೀರ್ ತ್ಯಾಜ್ಯ ವಸ್ತುಗಳು ಏನಿರ್ತದ ಅದನ್ನ ಅದ್ರಾಗಿಂದ ನೀರ ಮತ್ತು ಲವಣಗಳನ್ನ ಯಾವ್ದು ಹಿರಿಕೆ ಮಾಡ್ತೈತಿ ಅಂದ್ರ ಅದು ದೊಡ್ಡ ಕರಳು ಮಾಡ್ತೈತಿ. ಹೌದಾ. ಬಾಯಿ ಮೂಲಕ ನಾವು ಆಹಾರವನ್ನ ಸೇವನೆ ಮಾಡ್ತೀವಿ. ಜಠರದಾಗ ಯಾವ್ದೋ ಪೆಪ್ಸಿನ ಮತ್ತು ಅನ್ನೋದೊಂದು ಲೋಳೆ ಐತಿ ನೋಡ್ರಿ. ಹೌದಾ. ಅದು ಪೆಪ್ಸಿನ ಮತ್ತು ಇನ್ನೊಂದು ರೆನಿನ್ ಇದ ಹಾಲನ್ನ ಮೊಸರಾಗಿ ಪರಿವರ್ತನೆ ಮಾಡ್ತೈತಿ. ಜಠರದಾಗ HCl ಹೈಡ್ರೋಕ್ಲೋರಿಕ್ ಆಮ್ಲ ಇರ್ತೈತಿ. ಮುಂದಿನ ಪ್ರಶ್ನೆ 326ನೇ ಪ್ರಶ್ನೆ. ಟ್ರಾನ್ಸ್ಫಾರ್ಮರ್ನ ಕಾರ್ಯತತ್ವವು ಯಾವುದರ ಮೇಲೆ ಆಧಾರಿತವಾಗಿದೆ? ಆಪ್ಷನ್ ಎ ಸ್ವಯಂ ಪ್ರೇರಣೆ, ಆಪ್ಷನ್ ಬಿ ಪರಸ್ಪರ ಪ್ರೇರಣೆ, ಆಪ್ಷನ್ ಸಿ ಓಮ್ ನಿಯಮ, ಆಪ್ಷನ್ ಡಿ ಫ್ಲೆಮಿಂಗ್ನ ನಿಯಮ ಅಂತ ಹೇಳ್ಬೋದು. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪರಸ್ಪರ ಪ್ರೇರಣೆ ಅಂತ ಹೇಳ್ಬೋದು. ಹಾಗಾದ್ರೆ ಪರಸ್ಪರ ಪ್ರೇರಣೆ ಅಂದ್ರೆ ಏನಂತ ನೋಡೋದಾಗ ಸಾಮಾನ್ಯವಾಗಿ ಒಂದು ತಂತಿ ಸುರುಳಿ ಅಂತ ಇಟ್ಕೊಳ್ಳಿ. ಈ ತಂತಿ ಸುರುಳಿದಾಗ ಏನ್ ಮಾಡ್ತೈತೆ ಅಂದ್ರೆ ಅಲ್ಲಿ ವಿದ್ಯುತ್ ಪ್ರವಾಹ ಏನ್ ಬದಲಾಗ್ತಿರ್ತಿಲ್ಲ, ಅದ್ರ ಜೊತೆಗೆ ಏನಾಗ್ತದೆ ಅದು ಇನ್ನೊಂದು ಸುರುಳಿ ಜೊತೆ ಅಂದ್ರೆ ಅದ್ರ ಪಕ್ಕದ ಸುರುಳಿ ಏನ್ ಮಾಡ್ತೈತಿ ಅಂದ್ರೆ ಅದ ವಿದ್ಯುತ್ ಚಾಲಕ ಬಲವನ್ನ ಪ್ರೇರೇಪಣೆ ಮಾಡ್ತೈತಿ. ಹಾಗಾಗಿ ಇದನ್ನ ನಾವು ಪರಸ್ಪರ ಪ್ರೇರಣೆ ಅಂತೀವಿ. ಟ್ರಾನ್ಸ್ಫಾರ್ಮರ್ದಾಗ ಪರಸ್ಪರ ಪ್ರೇರಣೆ ಏನ್ ಮಾಡ್ತೈತಿ ಅಂತ ನೋಡೋದಾದ್ರ ಒಂದು ಸುರುಳಿ ಐತಿ, ಅಂದ್ರೆ ತಂತಿ ಸುರುಳಿ ಅದ್ರಾಗ ಬದಲಾಗುತ್ತಿರುವಂತ ಒಂದು ವಿದ್ಯುತ್ ಪ್ರವಾಹವನ್ನ ಏನ್ ಮಾಡ್ತೈತಿ ಅಂದ್ರೆ ಅದ್ರ ಪಕ್ಕದ ಸುರುಳಿಗೆ ಏನ್ ಮಾಡ್ತೈತಿ ವಿದ್ಯುತ್ ಚಾಲಕ ಬಲವನ್ನ ಪ್ರೇರೇಪಣೆ ಮಾಡುವ ಒಂದು ವಿದ್ಯಮಾನವನ್ನ ನಾವೇಂತೀವಿ ಪರಸ್ಪರ ಪ್ರೇರಣೆ ಅಂತೀವಿ. ಹಾಗಾದ್ರೆ ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದೀನಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. 327ನೇ ಪ್ರಶ್ನೆ. ಪಾದರಸದೊಂದಿಗೆ ಒಂದು ಅಥವಾ ಹೆಚ್ಚು ಇತರ ಲೋಹಗಳ ಮಿಶ್ರಣವನ್ನು ಹೀಗೆ ಕರೆಯಲಾಗುತ್ತದೆ? ಆಪ್ಷನ್ ಎ ಹಿತ್ತಾಳೆ, ಆಪ್ಷನ್ ಬಿ ಕಂಚು, ಆಪ್ಷನ್ ಸಿ ಅಮಾಲ್ಗಮ್, ಆಪ್ಷನ್ ಡಿ ಬೆಸುಗೆ. ಹಾಗಾದ್ರೆ ಪಾದರಸದೊಂದಿಗೆ ಒಂದು ಅಥವಾ ಹೆಚ್ಚು ಇತರ ಲೋಹಗಳ ಮಿಶ್ರಣ ಆಗುವುದನ್ನು ನಾವು ಏನಂತ ಕರಿತೀವಿ ಅಂತ ನೋಡೋದಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಮಾಲ್ಗಮ್ ಅಂತ ನೋಡ್ರಿ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಹಾಗಾದ್ರೆ ತಾಮ್ರ ಕಂಚು ಹಿತ್ತಾಳೆ ಕಂಚಿನ ತಾಮ್ರದ ಮಿಶ್ರಲೋಹಗಳು. ಹೌದಾ. ಹಾಗಾದ್ರೆ ಇದು ಹಿತ್ತಾಳದ ಮಿಶ್ರಲೋಹ ಯಾವ್ದಂದ್ರ ತಾಮ್ರ ಮತ್ತು ಸತು ಅಂತ ಹೇಳ್ಬೋದು. ಅದೇ ತರ ಕಂಚುದ ತಾಮ್ರ ಮತ್ತು ತವರ ಕಂಚುದ ಮಿಶ್ರಲೋಹ. ಇನ್ ಬೆಸುಗೆ ಅಂದ್ರೆ ಇದು ವಿದ್ಯುತ್ ಫ್ಯೂಸ್ ಅಂತ ನೋಡ್ತೀವಿ ನಾವು. ವಿದ್ಯುತ್ ಫ್ಯೂಸ್ ಸಾಮಾನ್ಯವಾಗಿ ಬಳಸುವಂತ ಮಿಶ್ರಲೋಹದ ಸೀಸ ಮತ್ತು ತವರ ಇದ ಸೋಲ್ಡರ್ ಕೂಡ ಅಂತೀವಿ ನೋಡ್ರಿ ನಾವು. ಹಾಗಾಗಿ ಬೆಸುಗೆ ಅಂತಿದ್ದು. ಹಾಗಾದ್ರೆ ಪಾದರಸದೊಂದಿಗೆ ಒಂದು ಅಥವಾ ಹೆಚ್ಚು ಇತರ ಲೋಹಗಳ ಮಿಶ್ರಣ ಕ್ರಿಯೆನ ನಾವ್ ಏನಂತೀವಿ ಅಂದ್ರೆ ಅಮಾಲ್ಗಮ್ ಅಂತೀವಿ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 328ನೇ ಪ್ರಶ್ನೆ. ಜೈವಿಕ ಸಂವರ್ಧನೆ ಅಂದ್ರೆ ಬಯೋಮ್ಯಾಗ್ನಿಫಿಕೇಶನ್ ವಿದ್ಯಮಾನವು ಈ ಕೆಳಗಿನ ಯಾವ ಪದಾರ್ಥಗಳೊಂದಿಗೆ ಹೆಚ್ಚು ಸ್ಪಷ್ಟವಾಗಿ ಕಂಡುಬರುತ್ತದೆ? ಹೌದಾ. ಇದಕ್ಕೆ ಸರಿ ಆಪ್ಷನ್ ಎ ಜೈವಿಕ ವಿಘಟನೀಯ ಪ್ಲಾಸ್ಟಿಕ್ಗಳು, ಆಪ್ಷನ್ ಬಿ ಸಾರಜನಕ ಸಂಯುಕ್ತಗಳು, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್,
ಆಪ್ಷನ್ ಡಿ ಡಿಡಿಟಿ ಮತ್ತು ಪಾದರಸ. ಹಾಗಾದ್ರೆ ಜೈವಿಕ ಸಂವರ್ಧನದ ಬಯೋಮ್ಯಾಗ್ನಿಫಿಕೇಶನ್ ವಿದ್ಯಮಾನವು ಜಾಸ್ತಿ ಯಾವ ಪದಾರ್ಥಗಳೊಂದಿಗೆ ಹೆಚ್ಚು ಸ್ಪಷ್ಟವಾಗಿ ಕಂಡು ಬರ್ತೈತೆ ಅಂತ ನೋಡೋದಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಿಡಿಟಿ ಮತ್ತು ಪಾದರಸ ಅಂತ ಹೇಳ್ಬೋದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಡಿಡಿಟಿ ಏನಿದೆ ಕೀಟನಾಶಕ ಅಂತ ಹೇಳ್ಬೋದು. ಇದು ಕೀಟನಾಶಕ ಆಗಿ ಇದು ಮಾಡ್ತೈತೆ ಅಂತ ಹೇಳ್ಬೋದು. ಡಿಡಿಟಿ ಮತ್ತು ಪಾದರಸ ಏನ್ ಮಾಡ್ತಾವ ಅಂದ್ರೆ ಸಾಮಾನ್ಯವಾಗಿ ಆಹಾರ ಸರಪಳಿಯಲ್ಲಿ ಏನ್ ಮಾಡ್ತಾವ ಅಂದ್ರೆ ಹೆಚ್ಚಿನ ಮಟ್ಟದ ಜೀವಿಗಳಲ್ಲಿ ಏನ್ ಮಾಡ್ತಾವ ಆ ವಸ್ತು ಹೆಚ್ಚಿನ ಮಟ್ಟದ ಜೀವಿಗಳಲ್ಲಿ ಸಾಂದ್ರತೆಯನ್ನು ಹೆಚ್ಚು ಮಾಡ್ತಾವ. ಹಾಗಾಗಿ ಇದೇನಾಕತಿ ಬಯೋ ಸಂವರ್ಧಿತ ಬಯೋಮ್ಯಾಗ್ನಿಫಿಕೇಶನ್ ಏನಾಕತಿ ಇದು ಹೆಚ್ಚಿಗೆ ಕಂಡು ಬರ್ತೈತೆ ಅಂತ ಹೇಳ್ಬೋದು. ಆಪ್ಷನ್ ಡಿಡಿಟಿ ಮತ್ತು ಪಾದರಸ ಅಂತ ಹೇಳ್ಬೋದು. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನೆ. ಮುಂದಿನ ಪ್ರಶ್ನೆ 329ನೇ ಪ್ರಶ್ನೆ. ಮೆಂಡಲಿಯವನ ಆವರ್ತಕ ಕೋಷ್ಟಕವು ಇದರ ಮೇಲೆ ಆಧಾರಿತವಾಗಿದೆ. ಆಪ್ಷನ್ ಎ ಎಲೆಕ್ಟ್ರಾನ್ ವಿನ್ಯಾಸ, ಆಪ್ಷನ್ ಬಿ ಪರಮಾಣು ಸಂಖ್ಯೆ, ಆಪ್ಷನ್ ಸಿ ನ್ಯೂಟ್ರಾನ್ ಸಂಖ್ಯೆ, ಆಪ್ಷನ್ ಡಿ ಪರಮಾಣು ರಾಶಿ. ಮೆಂಡ್ಲಿಯವನವರ ನೋಡ್ರಿ ಮೆಂಡ್ಲಿಯವರ ಆವರ್ತಕ ಕೋಷ್ಟಕ ಎದರ ಮೇಲೆ ಆಧಾರವಾಗಿದೆ ಅಂದ್ರೆ ಏನ್ ಆಧಾರ ಇಟ್ಕೊಂಡವ್ರ ಆವರ್ತಕ ಕೋಷ್ಟಕನ ರಚನೆ ಮಾಡಿದಾರ ಅಂತ ನೋಡೋದ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪರಮಾಣು ರಾಶಿ. ಪರಮಾಣು ರಾಶಿಯನ್ನು ಇಟ್ಕೊಂಡು ಏನ್ ಮಾಡಿದಾರ ಮೆಂಡಲಿಯವರ ಆವರ್ತಕ ಕೋಷ್ಟಕನ ಇದನ್ನ ಮಾಡಿದಾರ, ರಚನೆ ಮಾಡಿದಾರ. ಹಾಗಾದ್ರ ಪರಮಾಣು ಸಂಖ್ಯೆಯನ್ನ ಹೆನ್ರಿ ಬೋಸ್ಲೆ ಅಂತ ಏನೋ ಕನ್ಫ್ಯೂಸ್ ಆಗೈತಿ, ಬೋಸ್ಲೆ ಅಂತ ಐ ಥಿಂಕ್. ಹೌದಾ? ಹಾಗಾದ್ರ ಈ ನ್ಯೂಟ್ರಾನ್ಗಳಂದ್ರ ಇದ್ರಾಗ ಏನ್ ಕಂಡು ಬರ್ತಾವ ನ್ಯೂಕ್ಲಿಯಸ್ ಕಂಡು ಬರುವಂತ ನ್ಯೂಟ್ರಾನ್ಗಳನ್ನ ನಾವು ಪರಮಾಣು ಸಂಖ್ಯೆ ಅಂತೀವಿ. ನ್ಯೂಟ್ರಾನ್ ಪ್ಲಸ್ ಪ್ರೋಟಾನ್ ಕೂಡಿದ ಅದನ್ನ ಪರಮಾಣು ರಾಶಿ ಸಂಖ್ಯೆ ಅಂತೀವಿ. ಹೌದಾ? ನೆಕ್ಸ್ಟ್ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. 330ನೇ ಪ್ರಶ್ನೆ. ಕಾರ್ಬನ್ ಯಾವ ರೂಪವು ವಿದ್ಯುತ್ ಶಕ್ತಿಯ ಉತ್ತಮ ವಾಹಕವಾಗಿದೆ? ಆಪ್ಷನ್ ಎ ಗ್ರಾಫೈಟ್, ಆಪ್ಷನ್ ಬಿ ಕೋಕ್, ಆಪ್ಷನ್ ಸಿ ಪುಲ್ಲರಿನ್, ಆಪ್ಷನ್ ಡಿ ವಜ್ರ. ಹಾಗಾದ್ರೆ ಕಾರ್ಬನ್ದ ಯಾವ ರೂಪ ವಿದ್ಯುತ್ ಶಕ್ತಿಯ ಉತ್ತಮ ವಾಹಕವಾಗೈತೆ ಅಂತ ನೋಡೋದಾದ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ರಾಫೈಟ್ ಅಂತ ಹೇಳ್ಬೋದು. ಗ್ರಾಫೈಟ್ ಅನ್ನು ಸಾಮಾನ್ಯ ಶೀಸದ ಕಡಿದಾಗ ಬಳಕೆ ಮಾಡ್ತಾ ಅಂತ ಹೇಳ್ತೀವಿ. ಆದ್ರ ಇದ್ರ ಮೂಲಕ ಏನಾಗ್ತದೆ ವಿದ್ಯುತ್ ಶಕ್ತಿಯ ಒಂದು ಉತ್ತಮ ವಾಹಕ, ವಿದ್ಯುತ್ ಇದ್ರ ಮೂಲಕ ನಾವು ಹರಿಯಕ್ ಬಿಡ್ತೈತೆ ಅಂತ ಹೇಳ್ಬೋದು. ಇದ್ರ ಮೂಲಕ ಕಾರ್ಬನ್ ಒಂದು ಗ್ರಾಫೈಟ್ ಅನ್ನೋದು ಒಂದು ಇದೇನು ರೂಪ ಏನದ ಇದ್ರ ಮೂಲಕ ನಾವು ವಿದ್ಯುತ್ತಿನ ಉತ್ತಮ ವಾಹಕ ಯಾವ್ದಂದ್ರೆ ಅದು ಗ್ರಾಫೈಟ್. ಹಾಗಾದ್ರೆ ಕೋಕ್ ಅನ್ನು ನಾವು ಎಲ್ಲಿ ಬಳಕೆ ಮಾಡ್ತೀವಿ ಅಂತ ನೋಡೋದಾದ್ರೆ ಲೋಹಗಳ ಉದ್ದರಣೆಯಲ್ಲಿ ಬಳಕೆ ಮಾಡ್ತೀವಿ ನೋಡ್ರಿ. ಲೋಹಗಳ ಉದ್ದರಣೆ ಅಂದ್ರ ಲೋಹಗಳ ಉದ್ದರಣೆ ಸಾಮಾನ್ಯವಾಗಿ ಲೋಹೋದ್ಧಾರಣ ಅಪಕರ್ಷಣಕಾರಿಯಾಗಿ ಏನ್ ಮಾಡ್ತೀವಿ ಕೋಕನ್ನ ಬಳಕೆ ಮಾಡ್ತೀವಿ. ಹಾಗಾದ್ರೆ ಪುಲ್ಲರಿನ್ ಎಲ್ಲಿ ಬಳಕೆ ಮಾಡ್ತೀವಿ ಅಂದ್ರೆ ಔಷಧಿ ತುಂಬೋ ನ್ಯಾನೋ ಟ್ಯೂಬ್ದಾಗ ಸಾಮಾನ್ಯವಾಗಿ ಬಳಕೆ ಮಾಡ್ತೀವಿ ನೋಡ್ರಿ. ಔಷಧಿ ತುಂಬೋ ನ್ಯಾನೋ ಟ್ಯೂಬ್ದಾಗ ನಾವು ಪುಲ್ಲರಿನ್ ಬಳಕೆ ಮಾಡ್ತೀವಿ. ನ್ಯಾನೋ ಟ್ಯೂಬ್. ವಜ್ರವನ್ನ ಸಾಮಾನ್ಯವಾಗಿ ಗಾಜು ಕೊರೆಯಲು, ಬಂಡೆ ಕೊರೆಯಲೆಲ್ಲ ಬಳಕೆ ಮಾಡ್ತೀವಿ. ಗಾಜು ಕೊರೆಯಲು ಅಥವಾ ಬಂಡೆಗಳನ್ನ ಕೊರೆಯಕ್ಕೆ ಏನ್ ಮಾಡ್ತೀವಿ ವಜ್ರವನ್ನ ಬಳಕೆ ಮಾಡ್ತೀವಿ. ಇದು ವಜ್ರ ಬಹಳ ಹಾರ್ಡ್ ಇರ್ತೈತಿ ನೋಡ್ರಿ. ಹೌದಾ? ಕಾರ್ಬನ್ನ ಅತಿ ಇದಂದ್ರೆ ಯಾವ್ದಂದ್ರ ಹಾರ್ಡ್ ಇದು ಹ್ಯಾಂಡಲ್. ಮತ್ತೆ ಕಾರ್ಬನ್ನ ಯಾವ ರೂಪ ವಿದ್ಯುತ್ ಶಕ್ತಿ ಉತ್ತಮ ವಾಹಕ ಅಂತ ನೋಡಿದ್ರ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ರಾಫೈಟ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 331ನೇ ಪ್ರಶ್ನೆ. ವಿಮಾನ ಭಾಗಗಳ ನಿರ್ಮಾಣದಲ್ಲಿ ಬಳಸಲಾಗುವ ಮಿಶ್ರಲೋಹ ಡುರಾಲುಮಿನಿಯಂ ಇದರ ಮುಖ್ಯವಾಗಿ ಯಾವ್ದ್ರ ಮಿಶ್ರಲೋಹವಾಗಿದೆ? ಡುರಾಲುಮಿನಿಯಂ ಅಂತ ಅದೈತಿ. ಅಂದ್ರೆ ವಿಮಾನ ಭಾಗಗಳ ನಿರ್ಮಾಣದಲ್ಲಿ, ವಿಮಾನ ಭಾಗಗಳ ತಯಾರಿಕೆಯಲ್ಲಿ ಬಳಸಲಾಗುವಂತ ಮಿಶ್ರಲೋಹ ಯಾವ್ದಂದ್ರ ಡುರಾಲುಮಿನಿಯಂ. ಹಾಗಾದ್ರೆ ಇದರ ಡುರಾಲುಮಿನಿಯಂ ಬಳಕೆ ಮಾಡುವಂತ ಮಿಶ್ರಲೋಹಗಳು ಯಾವ ಅಂತ ಕೇಳಿದಾರೆ. ಆಪ್ಷನ್ ಎ ತಾಮ್ರ ಮತ್ತು ಸತು, ಆಪ್ಷನ್ ಬಿ ಸೀಸ ಮತ್ತು ತವರ, ಆಪ್ಷನ್ ಡಿ ಅಲ್ಯೂಮಿನಿಯಂ, ತಾಮ್ರ, ಮೆಗ್ನೀಷಿಯಂ, ಆಪ್ಷನ್ ಡಿ ಕಬ್ಬಿಣ, ಕ್ರೋಮಿಯಂ, ನಿಕೆಲ್. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಲ್ಯೂಮಿನಿಯಂ, ತಾಮ್ರ ಮತ್ತು ಮೆಗ್ನೀಷಿಯಂ ಅನ್ನ ವಿಮಾನ ಭಾಗಗಳ ತಯಾರಿಕೆಯಲ್ಲಿ ಬಳಸಲಾಗುವಂತ ಡ್ಯೂರಾಲುಮಿನಿಯಂ ಅನ್ನೋದೊಂದು ಲೋಹ. ಅದ್ರಾಗ ಏನ್ ಮಾಡ್ತಾರೆ ಅಂದ್ರೆ ಇವು ಮಿಶ್ರಲೋಹಗಳನ್ನ ಬಳಕೆ ಮಾಡ್ತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈಗಾಗಲೇ ಹೇಳಿದ ತಾಮ್ರ ಮತ್ತು ಸತು ಇದು ಹಿತ್ತಾಳೆಯ ಮಿಶ್ರಲೋಹ. ಹಿತ್ತಾಳೆ. ಸೀಸ ಮತ್ತು ತವರ ಇದು ಬೆಸುಗೆ ಅಥವಾ ವಿದ್ಯುತ್ ಫ್ಯೂಸ್ದಾಗ ಬಳಕೆ ಮಾಡುವಂತ ಇದಂತ ಹೇಳ್ಬೋದು. ಬೆಸುಗೆ ಅಥವಾ ಸೋಲ್ಡರ್ ಅಂತ ನೋಡೋದು. ಸೀಸ ಮತ್ತು ತವರ ಈ ತರದ ಮಿಶ್ರಲೋಹ ಬೆಸುಗೆ. ನೆಕ್ಸ್ಟ್ 332ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಪರಾಗಕೋಶವು ಇದನ್ನು ಒಳಗೊಂಡಿರುತ್ತದೆ. ಆಪ್ಷನ್ ಎ ಶಲಾಕಾಗ್ರ, ಆಪ್ಷನ್ ಬಿ ಪುಷ್ಪಪತ್ರ, ಆಪ್ಷನ್ ಸಿ ಪರಾಗರೇಣು, ಆಪ್ಷನ್ ಡಿ ಅಂಡಕಗಳು. ಹಾಗಾದ್ರೆ 332ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪರಾಗಕೋಶ ಯಾವುದನ್ನು ಒಳಗೊಂಡೈತಿ? ಇದ ಸರಿಯಾದ ಉತ್ತರ ಆಪ್ಷನ್ ಸಿ ಪರಾಗರೇಣುವನ್ನು ಒಳಗೊಂಡೈತಿ ನೋಡ್ರಿ.
ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಈ ಪರಾಗಕೋಶದಲ್ಲಿ ಪರಾಗರೇಣು ಇದೇನ್ ಮಾಡ್ತೈತೆ ಅಂದ್ರೆ ಪರಾಗಕೋಶ ಅನ್ನೋದೇನ ಹೂವಿನ ಗಂಡ ಸಂತಾನೋತ್ಪತ್ತಿಯ ಭಾಗ ಅಂತ ಹೇಳ್ಬೋದು. ಇದ್ರಾಗ ಪರಾಗ ರೇಣುಗಳನ್ನ ಉತ್ಪಾದನೆ ಮಾಡೋದು ಸಂಗ್ರಹಣೆ ಮಾಡೋದನ್ನ ಯಾವ್ದು ಮಾಡ್ತೈತಿ ಅಂದ್ರೆ ಪರಾಗಕೋಶ ಮಾಡ್ತೈತಿ. ಹೌದಾ? ಅಂದ್ರೆ ಪರಾಗಕೋಶನ ಗಂಡು ಸಂತಾನೋತ್ಪತ್ತಿ ಭಾಗ ಇದೇನ್ ಒಳಗೊಂಡೈತಿ ಅಂದ್ರೆ ಪರಾಗ ರೇಣುವನ್ನ ಒಳಗೊಂಡೈತಿ ಅಂತ ಹೇಳ್ಬೋದು. ಈ ಅಂಡಕ ಶಲಾಕಾಗ್ರೇವ ಹೆಣ್ಣಿನ ಸಂತಾನೋತ್ಪತ್ತಿಯ ಭಾಗ ಅಂತ ಹೆಣ್ಣಿನಲ್ಲಿ ಕಂಡು ಬರುವಂತ ಭಾಗಗಳು ಅಂತ ಹೇಳ್ಬೋದು. ಪುಷ್ಪ ಪತ್ರದ ಎಲೆದಾಗ ಅಂದ್ರೆ ಪುಷ್ಪ ದಳದಾಗ ಕಂಡು ಬರ್ತೈತಿಲ್ಲ ಅದು. ಈ ಅಂಡಕ ಮತ್ತಿದ ಸಾಮಾನ್ಯವಾಗಿ ಹೂವಿನ ಹೆಣ್ಣಿನ ಭಾಗದಲ್ಲಿ ಕಂಡು ಬರೋದು ಶಲಾಕಾಗ್ರ ಮತ್ತು ಅಂಡಕಗಳು ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 333ನೇ ಪ್ರಶ್ನೆ. ಕೊಬ್ಬು ಮತ್ತು ಎಣ್ಣೆಗಳಿಂದ ಸಾಬೂನು ತಯಾರಿಸುವ ಪ್ರಕ್ರಿಯೆಯನ್ನು ಹೀಗೆ ಕರೆಯುವರು. ಆಪ್ಷನ್ ಎ ಹೈಡ್ರೋಜನೀಕರಣ, ಆಪ್ಷನ್ ಬಿ ಪಾಲಿಮರೀಕರಣ, ಆಪ್ಷನ್ ಸಿ ಎಸ್ಟರಿಫಿಕೇಶನ್, ಆಪ್ಷನ್ ಡಿ ಸಾಬೂನೀಕರಣ. ಕೊಬ್ಬು ಮತ್ತು ಎಣ್ಣೆಗಳಿಂದ ಸಾಬೂನು ತಯಾರಿಸುವ ಪ್ರಕ್ರಿಯೆಯನ್ನು ನಾವು ಸಾಮಾನ್ಯವಾಗಿ ಸಾಬೂನೀಕರಣ ಅಂತೀವಿ. ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 334ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ವೈರಸ್ನಿಂದ ಉಂಟಾಗುವ ಲೈಂಗಿಕವಾಗಿ ಹರಡುವ ರೋಗವಾಗಿದೆ. ಆಪ್ಷನ್ ಎ ನರಹುಲಿಗಳು ಅಥವಾ ನರೋಲಿಗಳು, ಆಪ್ಷನ್ ಬಿ ಮಲೇರಿಯಾ, ಆಪ್ಷನ್ ಸಿ ಸಿಪಿಲಸ್, ಆಪ್ಷನ್ ಡಿ ಗೊನೋರಿಯಾ. ಹಾಗಾದ್ರ ಯಾವ ರೋಗ ವೈರಸ್ನಿಂದ ಉಂಟಾಗುವ ಲೈಂಗಿಕವಾಗಿ ಹರಡುವ ರೋಗ ಅಂತ ಕೇಳಿದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನರಹುಲಿಗಳು ಅಥವಾ ನರೋಲಿಗಳು ಅಂತ ನೋಡಿ. ಸಾಮಾನ್ಯವಾಗಿ ನರೋಲಿಗಳು ಕಂಡು ಬರ್ತಾವ. ಹೌದಾ? ಹಾಗಾದ್ರೆ ಈ ನರೋಲಿಗಳು ಎಲ್ಲಿ ಇದಾದ ಅಂದ್ರ ಇದು ನೋಡಿ ಸಾಮಾನ್ಯವಾಗಿ ಜನನಾಂಗದ ನರೋಲಿಗಳು ಒಂದ HPV ಅಂತ ವೈರಸ್ ಐತೆ. ಅದು HPV ಅಂದ್ರ ಹ್ಯೂಮನ್ ಪಾಪಿಲೋಮ್ ವೈರಸ್. ಹ್ಯೂಮನ್ ಪಾಪಿಲೋ ವೈರಸ್ ನೋಡ್ರಿ. ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ನಿಂದ ಕಂಡು ಬರುವಂತ ರೋಗ ಅಂತ ಹೇಳ್ಬೋದು ಇದು. ಹಾಗಾದ್ರೆ ಮಲೇರಿಯಾದ ಸಾಮಾನ್ಯವಾಗಿ ಪ್ರೋಟೋಜೋವಾದಿಂದ ಕಂಡು ಬರ್ತೈತಿ. ಪ್ರೋಟೋಜೋವಾ. ನೆಕ್ಸ್ಟ್ ಈ ಸಿಪ್ಲಸ್ ಮತ್ತು ಗೊನೋರಿಯಾ ಬ್ಯಾಕ್ಟೀರಿಯಾದಿಂದ ಕಂಡು ಬರ್ತಾವ. ಬ್ಯಾಕ್ಟೀರಿಯಾದಿಂದ ಹರಡುವ ರೋಗಗಳು ಯಾವಂದ್ರೆ ಸಿಪ್ಲಸ್ ಮತ್ತು ಗೊನೋರಿಯಾ. ನರೋಲಿಗಳಿವ HPV ಅನ್ನೋದೊಂದು ವೈರಸ್. ಈ ವೈರಸ್ ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಅಂತ ಹೇಳ್ಬೋದು. ಇದರಿಂದ ಏನಾಕತಿ ನರಹುಲಿ ಅಥವಾ ನರೋಲಿಗಳು ಕಂಡು ಬರ್ತಾವ ಅಂತ ಹೇಳ್ಬೋದು. ಇದು ವೈರಸ್ನಿಂದ ಹರಡುವಂತ ರೋಗ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 335ನೇ ಪ್ರಶ್ನೆ. ಡಾಪ್ಲರ್ ಪರಿಣಾಮವು ತರಂಗದ ಮೂಲ ಮತ್ತು ವೀಕ್ಷಕರ ನಡುವೆ ಸಾಪೇಕ್ಷ ಚಲನೆ ಇದ್ದಾಗ ಕಂಡುಬರುತ್ತದೆ. ಈ ಪರಿಣಾಮವು ವೀಕ್ಷಿಸಲಾದ ಯಾವುದರಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತದೆ. ಡಾಪ್ಲರ್ ಪರಿಣಾಮ ತರಂಗ ಮೂಲ ಮತ್ತು ವೀಕ್ಷಕರ ನಡುವೆ ಏನಾಗ್ತದೆ ಸಾಪೇಕ್ಷ ಚಲನೆ ಇದ್ದಾಗ ಕಂಡು ಬರ್ತಿದೆ ಅಂತ ಹೇಳಿದಾರೆ ಆಲ್ರೆಡಿ. ಹಾಗಾದ್ರೆ ಈ ಪರಿಣಾಮವು ವೀಕ್ಷಿಸಲಾದ ಯಾವುದರಲ್ಲಿ ಬದಲಾವಣೆ ತರ್ತೈತಿ. ಆಪ್ಷನ್ ಎ ವೇಗ, ಆಪ್ಷನ್ ಬಿ ತರಂಗಾಂತರ, ಆಪ್ಷನ್ ಸಿ ಸಮಯ, ಆಪ್ಷನ್ ಡಿ ಆವರ್ತನ. ಹಾಗಾದ್ರೆ ಇದು ಅಂದ್ರೆ ಈ ಡಾಪ್ಲರ್ ಪರಿಣಾಮ ಏನಾಗ್ತದೆ ಅಂದ್ರೆ ವೀಕ್ಷಿಸಲಾದ ಯಾವುದ್ರಲ್ಲಿ ಬದಲಾವಣೆ ತರ್ತೈತಿ ಅಂತ ನೋಡಿದಾಗ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಆವರ್ತನ ಮೂಲದಾಗ ಏನಾಗ್ತೈತಿ ಬದಲಾವಣೆಯನ್ನು ತರ್ತೈತಿ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಡಾಪ್ಲರ್ ಪರಿಮಾಣದಾಗ ಮೂಲ ಮತ್ತ ವಸ್ತುವಿನ ಮೂಲ ಇದೆ. ಆ ಮೂಲ ಮತ್ತು ವೀಕ್ಷಕರ ನಡುವೆ ಪರಸ್ಪರ ಏನಾಗ್ತದ ಚಲನೆ ಮಾಡ್ತಿರುವಂತ ಸಂದರ್ಭದಲ್ಲಿ ವೀಕ್ಷಿಸಿದ ಆವರ್ತನಕ್ಕೆ ಏನಾಗ್ತೈತಿ ಹೆಚ್ಚಾಕೈತಿ. ಹಾಗಾಗಿ ಅಲ್ಲಿ ಏನಾಗ್ತೈತಿ ಬದಲಾವಣೆ ತರ್ತೈತಿ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 336ನೇ ಪ್ರಶ್ನೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಫಲೀಕರಣ ಅಂದ್ರೆ ನಿಷೇಚನ ನಡೆಯುವಂತ ಸ್ಥಳ ಯಾವ್ದಂತ ಕೇಳಿದಾರೆ. ಆಪ್ಷನ್ ಎ ಅಂಡಾಶಯ, ಆಪ್ಷನ್ ಬಿ ಯೋನಿ, ಆಪ್ಷನ್ ಸಿ ಗರ್ಭಾಶಯ, ಆಪ್ಷನ್ ಡಿ ಅಂಡನಾಳ. ಹಾಗಾದ್ರೆ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಫಲೀಕರಣ ಅಥವಾ ನಿಷೇಚನ ನಡೆಯುವಂತ ಸ್ಥಳ ಯಾವ್ದಂತ ನೋಡೋದಾದ್ರ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಅಂಡನಾಳ ಅಥವಾ ಇದಕ್ಕೇನಂತ ನಾವು ಏನದ ಪೆಲೋಪಿಯನ್ ಟ್ಯೂಬ್ ಅಂತ ಕೂಡ ಅಂತೀವಿ ನೋಡ್ರಿ. ಪೆಲೋಪಿಯನ್ ನಾಳ ಅಂತ ಇವೆ. ಹಾಗಾದ್ರೆ ಹೆಣ್ಣು ಮಕ್ಕಳಲ್ಲಿ ಈ ಅಂಡನಾಳದಾಗ ಏನಾಗ್ತೈತಿ ನಿಷೇಚನ ನಡೆಯುವಂತ ಸ್ಥಳ ಅಂತ ಹೇಳ್ಬೋದು. ಅಂಡಾಶಯ ಅಂಡಾಣು ಏನ್ ಮಾಡ್ತೈತಿ ಉತ್ಪತ್ತಿ ಮಾಡ್ತೈತಿ. ಅಂಡಾಣು ಉತ್ಪತ್ತಿ ಎಲ್ಲ ನಮ್ದು ಅಂಡಾಶಯದ ಆಗ್ತೈತಿ ಉತ್ಪತ್ತಿ. ಈ ಗರ್ಭಾಶಯ ಏನಾಕತಿ ಮಗುವಿನ ಬೆಳವಣಿಗೆ ಸಹಾಯ ಮಾಡ್ತೈತಿ ಅಂತ ಹೇಳ್ಬೋದು. ಇಲ್ಲಿ ಸಾಮಾನ್ಯವಾಗಿ ಏನಾಕತಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಜನೆ ನಿಷೇಚನ ಹೊಂದಲ್ಲ. ಅಂತ ಸಂದರ್ಭದಾಗ ಅಲ್ಲಿ ಏನಾಗ್ತೈತಿ ವೀರ್ಯ ಮತ್ತು ಅಂಡಾಣು ಏನಾಗ್ತೈತಿ ಸಾಮಾನ್ಯವಾಗಿ ಅಂಡನಾಳ ಅಥವಾ ಪಿಲೋಪಿಯನ್ ಟ್ಯೂಬ್ ನಾಳದಾಗ ಹೋಗಿ ಏನಾಗ್ತೈತಿ ನಡಿತೈತಿ. ಅದ್ರ ನಂತರ ಅದು ಉಂಟಾಗುವ ಒಂದು ಯುಗ್ಮಜ ಏನೈತಿಲ್ಲ ಅದೇನಾಗ್ತೈತಿ ಗರ್ಭಕೋಶಕ್ಕೆ ಹೋಗಿ ಸೇರ್ತೈತಿ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 337ನೇ ಪ್ರಶ್ನೆ. ಬೆಕಲೈಟ್ ಎಂಬುದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಆಗಿದ್ದು ಇದು ಯಾವುದರ ಸಾಂದ್ರೀಕರಣ ಪಾಲಿಮರೀಕರಣದಿಂದ ರೂಪುಗೊಳ್ಳುತ್ತದೆ. ಆಪ್ಷನ್ ಎ PET, ಆಪ್ಷನ್ ಬಿ ಪಿನಾಲ್ ಅಂಡ್ ಫಾರ್ಮಾಲ್ಡಿಹೈಡ್, ಆಪ್ಷನ್ ಸಿ ಪ್ರೊಪಿಲಿನ್, ಆಪ್ಷನ್ ಡಿ ಎಥಿಲಿನ್ ಗ್ಲೈಕೋಲ್. ಹಾಗಾದ್ರೆ ಬೆಕಲೈಟ್ ಅನ್ನೋ ಎಂಬುದೊಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ದಾಗ ಎರಡದಾವ
ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ. ಹಾಗಾದ್ರೆ ಇದು ಯಾವುದರ ಸಾಂದ್ರೀಕರಣ ಪಾಲಿಮರೀಕರಣದಿಂದ ರೂಪುಗೊಳ್ತೈತೆ ಅಂತ ನೋಡೋದಾದ್ರೆ ಇದು ಫಿನಾಲ್ ಮತ್ತು ಫಾರ್ಮಾಲ್ಡಿಹೈಡ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಹಾಗಾದ್ರೆ PET ಅಂದ್ರೆ ಪಾಲಿಇಥೈಲೈನ್ ಒಂದು ನಿಮಿಷ ಪಾಲಿಇಥೈಲೀನ್ ಟೆಟ್ರಾಪ್ಲೇಟ್ ಒಂದು ನಿಮಿಷ ಟೆರಿಪ್ತಲೇಟ್. ಹಾಗಾದ್ರೆ PET ಇದ್ರೆ ಇದನ್ನ ಫುಲ್ ಫಾರ್ಮ್ ಕೇಳ್ತಾ ನೋಡ್ರಿ, ಪಾಲಿಇಥೈಲೀನ್ ಟೆರಿಪ್ತಲೇಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಹಾಗಾದ್ರೆ ಮುಂದಿನ ಪ್ರಶ್ನೆ 338ನೇ ಪ್ರಶ್ನೆ. ಪರಿಸರ ವ್ಯವಸ್ಥೆಗಳಿಗೆ ಶಕ್ತಿಯ ಅಂತಿಮ ಮೂಲ. ಆಪ್ಷನ್ ಎ ರಾಸಾಯನಿಕ ಶಕ್ತಿ, ಆಪ್ಷನ್ ಬಿ ಭೂಶಾಖದ ಶಕ್ತಿ, ಆಪ್ಷನ್ ಸಿ ವಾಯು ಶಕ್ತಿ, ಆಪ್ಷನ್ ಡಿ ಸೂರ್ಯ. ಹಾಗಾದ್ರೆ ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರುವಂತ ಶಕ್ತಿಯ ಅಂತಿಮ ಮೂಲ ಅಥವಾ ಮೂಲ ಯಾವ್ದು ಅಂತ ನೋಡೋದಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೂರ್ಯನ. ಇದಕ್ಕೆ ನೋಡ್ರಿ ಶಕ್ತಿಯ ಮೂಲ ಯಾವ್ದು ನಮ್ಮ ಸಾಮಾನ್ಯವಾಗಿ ಸೂರ್ಯ ಅಂತ ಹೇಳ್ಬೋದು. ನಮ್ಮೆಲ್ಲಾ ಕೆಲಸ ಕಾರ್ಯಗಳು ಅಥವಾ ದ್ವಿತೀಯ ಸಂಶ್ಲೇಷಣೆ ಎಲ್ಲಾ ನಡೆಯೋದಕ್ಕ ಶಕ್ತಿಯ ಅಂತಿಮ ಮೂಲ ಯಾವ್ದಂದ್ರ ಸೂರ್ಯ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 339ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಅತಿ ಹೆಚ್ಚು ರೋಧಶೀಲತೆಯನ್ನು ಹೊಂದಿದೆ? ಆಪ್ಷನ್ ಎ ನೈಕ್ರೋಮ್, ಆಪ್ಷನ್ ಬಿ ಗಾಜು, ಆಪ್ಷನ್ ಸಿ ಅಲ್ಯೂಮಿನಿಯಂ, ಆಪ್ಷನ್ ಡಿ ತಾಮ್ರ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಾಜು ಅಂತ ಹೇಳ್ಬೋದು. ಈ ರೋಧಶೀಲತೆ ಅಂದ್ರ ವಿದ್ಯುತ್ ವಾಹಕ ತಡೆಯನ್ನು ಉಂಟು ಮಾಡ್ತೈತಿ, ಹೌದಾ? ಹಾಗಾದ್ರೆ ಯಾವ್ದು ಹೆಚ್ಚು ತಡೆಯನ್ನು ಉಂಟು ಮಾಡ್ತೈತಿ ಅಂದ್ರೆ ಅದನ್ನ ಎಕ್ಸಾಂಪಲ್ ಅಂದ್ರೆ ಅತಿ ಹೆಚ್ಚು ರೋಧಶೀಲತೆ ಹೊಂದಿರೋದು ಗಾಜ. ಹಾಗಾಗಿ ಇದನ್ನ ಆಯ್ಕೆ ಮಾಡ್ಬೋದು. ನೈಕ್ರೋಮ, ಅಲ್ಯೂಮಿನಿಯಂ, ತಾಮ್ರ ಇದ್ರ ಮೂಲಕ ಏನಾಕತಿ ವಿದ್ಯುತ್ ಹಾದು ಹೋಗಕಂದ್ರ ವಿದ್ಯುತ್ ವಾಹಕ ಹರಿಯಾಕ ಸಹಾಯ ಮಾಡ್ತಾವ. ಗಾಜು ಏನ್ ಮಾಡ್ತೈತಿ ತಡೆಯನ್ನು ಉಂಟು ಮಾಡ್ತೈತಿ. ಹಾಗಾಗಿ ಇದು ಅತಿ ಹೆಚ್ಚು ರೋಧಶೀಲತೆಯನ್ನು ಹೊಂದಿರುವಂತ ಇದಂತ ಹೇಳ್ಬೋದು. ಇದು ಹಾಗಾದ್ರೆ ಯಾವುದು ಗಾಜು. ಮುಂದಿನ ಪ್ರಶ್ನೆ 340ನೇ ಪ್ರಶ್ನೆ. ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಪಾಶ್ಚರೀಕರಣ, ಆಪ್ಷನ್ ಬಿ ಹೈಡ್ರೋಜಿನೇಷನ್, ಆಪ್ಷನ್ ಸಿ ಹುದುಗುವಿಕೆ, ಆಪ್ಷನ್ ಡಿ ಆಕ್ಸಿಡೀಕರಣ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹುದುಗುವಿಕೆ ಅಂತ ಹೇಳ್ಬೋದು. ಹುದುಗುವಿಕೆ ಸಾಮಾನ್ಯವಾಗಿ ಈಸ್ಟ್ದಾಗ ಕಂಡು ಬರ್ತೀವಿ ನೋಡ್ರಿ. ಈಸ್ಟ್ನ ಅವಾಯುಕ ಉಸಿರಾಟದಾಗ ಕಂಡು ಬರೋದ್ರಿಂದ ಅಲ್ಲೇನಾಕತಿ ಸಕ್ಕರೆ ಇದ್ದದ್ದು ಏನಾಕತಿ ಇಥೈಲ್ ಆಲ್ಕೋಹಾಲ್ ನೋಡ್ರಿ, ಶುಗರ್ ಇದ್ದದ್ದ ಇಥೈಲ್ ಆಲ್ಕೋಹಾಲ್ ಆಗಿ ಏನಾಕತಿ ಪರಿವರ್ತನೆ ಆಕತಿ C2H5OH. ಹಾಗಾಗಿ ಇಲ್ಲಿ ಸಕ್ಕರೆ ಇದ್ದದ ಆಲ್ಕೋಹಾಲಿಕ್ ಪರಿವರ್ತನೆ ಮಾಡುವಂತ ಕ್ರಿಯೆ ಯಾವ್ದಂತ ಅದು ಹುದುಗುವಿಕೆ ಅಂತ ಹೇಳ್ಬೋದು. ಈಸ್ಟ್ನಾಗ ನಡಿತೈತಿ. ಈಸ್ಟ್ದಾಗ ನಡಿತೈತಿ ಅಬ್ಸೆನ್ಸ್ ಆಫ್ ಅಥವಾ ಅಬ್ಸೆನ್ಸ್ ಆಫ್ ಅಂತ ಹೇಳ್ಬೋದು. ಅಬ್ಸೆನ್ಸ್ ಆಫ್ ವಾಯು, ಅಬ್ಸೆನ್ಸ್ ಆಫ್ ಏರ್, ಅವಾಯುಕ ಕ್ರಿಯೆಯಾಗ ನಡೀತಿದೆ ಅಂತ ಹೇಳ್ಬೋದು. ಹಾಗಾಗಿ ಇದನ್ನ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸೋ ಪ್ರಕ್ರಿಯೆ ಏನಂತೀವಿ ಹುದುಗುವಿಕೆ ಅಂತೀವಿ, ಹೌದಾ? ಮುಂದಿನ ಪ್ರಶ್ನೆ 341ನೇ ಪ್ರಶ್ನೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ರಾಸಾಯನಿಕ ಸೂತ್ರ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಾಮಾನ್ಯವಾಗಿ ಮೂಳೆ ಮುರಿತದಾಗ ಡಾಕ್ಟರ್ಗಳು ವೈದ್ಯರು ಏನ್ ಮಾಡ್ತಾರೆ, ಬಿಳಿ ಪಟ್ಟಿ ಅಂತ ಸುತ್ತಿರ್ತಾರ ನೋಡ್ರಿ, ಕೈಕಾಲ ಏನಾದ್ರು ಒಂದು ಫ್ರಾಕ್ಚರ್ ಆದ್ರೂ ಅಂದ್ರ ಅಲ್ಲಿ ಏನ್ ಮಾಡ್ತಾರ ಒಂದು ಸಿಮೆಂಟ್ ಟೈಪ್ ಮಿಕ್ಸ್ ಮಾಡಿ ಸಿಡಿ ಮಾಡಿದಾಗ ಗಟ್ಟಿ ಇರ್ತೈತಿ ನೋಡ್ರಿ, ಪ್ಲಾಸ್ಟರ್ ಹಾಕ್ತಾರಂತ ನೋಡ್ರಿ ಇದು. ಹಾಗಾದ್ರೆ ಇದು ರಾಸಾಯನಿಕ ಸೂತ್ರ ಏನಂತ ನೋಡಿದ್ರ ಆಪ್ಷನ್ ಎ CaSO4 2H2O, ಆಪ್ಷನ್ ಸಿ Na2CO3, ಆಪ್ಷನ್ ಸಿ CaSO4 H2O, ಆಪ್ಷನ್ ಡಿ CaOCl2. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ CaSO4 H2O ಅಂತ ಹೇಳ್ಬೋದು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಹಾಗಾದ್ರ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಹಾಗಾದ್ರೆ ಇದು ಒಂದೇದ ನೋಡ್ರಿ CaSO4 2H2O ಇದೆ ಅಂದ್ರೆ ಜಿಪ್ಸಮ್ ನೋಡ್ರಿ. ಜಿಪ್ಸಮ್ದ ರಾಸಾಯನಿಕ ಸೂತ್ರ ಯಾವ್ದಂದ್ರ CaSO4 2H2O. ಜಿಪ್ಸಮ್ಕ ಮತ್ತ ಈ ನೋಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ ಏನ ಇಲ್ಲಿ ಜಿಪ್ಸಮ್ದಾಗ 2H2O ಐತಿ, ಅದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ದಾಗ ಹಾಫ್ ಐತಿ ನೋಡ್ರಿ, ಹಾಫ್ H2O. ಇದು ಒಂದ್ ಸ್ವಲ್ಪ ಡಿಫ್ರೆನ್ಸ್ ಐತಿ ಅಷ್ಟ ನೋಡ್ಕೋರಿ, ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ ಸೋಡಿಯಂ ಕಾರ್ಬೋನೇಟ್ ಇದೈತ್ರಲ್ಲ ಸಾಮಾನ್ಯವಾಗಿ ವಾಷಿಂಗ್ ಸೋಡಾ ಅಥವಾ ಸೋಡಿಯಂ ಕಾರ್ಬೋನೇಟ್ ರಾಸಾಯನಿಕ ಸೂತ್ರ ಅಂತ ಹೇಳ್ಬೋದು. ವಾಷಿಂಗ್ ಸೋಡಾ ಸ್ವಲ್ಪ ಇವನ್ ರಾಸಾಯನಿಕ ಸೂತ್ರಗಳು ನೋಡ್ಕೊಳ್ಳಿ, ಯಾಕಂದ್ರೆ ಅದ್ರ ಮೇಲೆ ಎಕ್ಸಾಮ್ದಾಗ ಕೇಳುವಂತ ಚಾನ್ಸಸ್ ಇರ್ತೈತಿ. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ CaOCl2 ಇದೈತಂದ್ರ ಬ್ಲೀಚಿಂಗ್ ಪೌಡರ್ ನೋಡ್ರಿ. ಬ್ಲೀಚಿಂಗ್ ಪೌಡರ್ ರಾಸಾಯನಿಕ ಸೂತ್ರ ಯಾವ್ದಂದ್ರೆ CaOCl2 ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಮುಂದಿನ ಪ್ರಶ್ನೆ 342ನೇ ಪ್ರಶ್ನೆ. ಕೆಳಗಿನ ಯಾವ ಗುಂಪು ಕೇವಲ ಜೈವಿಕವಾಗಿ ವಿಘಟಿಸಲಾಗದ ವಸ್ತುಗಳನ್ನು ಒಳಗೊಂಡಿದೆ? ಕೇವಲ ಜೈವಿಕವಾಗಿ ವಿಘಟಿಸಲ ಅಂದ್ರ ಅಜೈವಿಕ ವಸ್ತು ಅಂತ ಇದ್ರ ಮೂಲಕ ನಮ್ಗೆ ಗೊತ್ತಾಗ್ತೈತಿ, ಹೌದಾ? ಹಾಗಾದ್ರ ಯಾವ ವಸ್ತು ಅಂತ ನೋಡಿದ್ರ ಆಪ್ಷನ್ ಎ ನಿಂಬೆ ರಸ, ಕೇಕ್, ಹಣ್ಣಿನ ಸಿಪ್ಪೆಗಳು, ಆಪ್ಷನ್ ಬಿ ಮರ, ಕಾಗದ, ಚರ್ಮ, ಆಪ್ಷನ್ ಸಿ ತರಕಾರಿ, ಬೆಕಲೈಟ್, ಹುಲ್ಲು, ಆಪ್ಷನ್ ಡಿ ಪಾಲಿಥೀನ್, PVC, ಡಿಟರ್ಜೆಂಟ್. ಹಾಗಾದ್ರ
ಅಜೈವಿಕ ಅಂಶಗಳು ಅಂದ್ರೆ ಏನಂದ್ರೆ ಇವು ಸಾಮಾನ್ಯವಾಗಿ ಜೀವಂತ ಜಾತಿಗಳು ಉಳಿವು ಅಥವಾ ಪರಿಸರದ ಮೇಲೆ ಏನ್ ಮಾಡ್ತಾವ ಪ್ರಭಾವ ಬೀರ್ತಾವ. ಅಂದ್ರ ಪರಿಸರದ ಮೇಲೆ ನಿರ್ಜೀವವಾಗಿ ರಾಸಾಯನಿಕ ಮತ್ತು ಭೌತಿಕವಾಗಿ ಏನ್ ಮಾಡ್ತಾವ ಅಂದ್ರ ಪರಿಣಾಮ ಬೀರ್ತಾವ ಅಂತ ಅವನ್ನ ಅಂತೀವಿ ಅಜೈವಿಕ ಅಂಶಗಳು ಅಂತೀವಿ. ಅಜೈವಿಕ ಘಟಕಗಳು ಅಂತೀವಿ. ಹಾಗಾದ್ರೆ ಯಾವ ಅಂತ ನೋಡೋದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಿಥೀನ್, PVC, ಡಿಟರ್ಜೆಂಟ್ ಅಂತ ಹೇಳ್ಬೋದು. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 343ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಆಮ್ಲೀಯ ಶಕ್ತಿಯ ಸರಿಯಾದ ಕ್ರಮವನ್ನು ಪ್ರತಿನಿಧಿಸುತ್ತದೆ? ಆಪ್ಷನ್ ಎ ನೀರು ಇಸ್ ಲೆಸ್ ದನ್ ಎಸ್ಟಿಕ್ ಆಮ್ಲ ಲೆಸ್ ದನ್ ಹೈಡ್ರೋಕ್ಲೋರಿಕ್ ಆಮ್ಲ. ಆಪ್ಷನ್ ಬಿ ಎಸ್ಟಿಕ್ ಆಮ್ಲ ಲೆಸ್ ದೆನ್ ನೀರು ಲೆಸ್ ದೆನ್ ಹೈಡ್ರೋಕ್ಲೋರಿಕ್ ಆಮ್ಲ. ಆಪ್ಷನ್ ಸಿ ಹೈಡ್ರೋಕ್ಲೋರಿಕ್ ಆಮ್ಲ ಲೆಸ್ ದೆನ್ ಅಸಿಟಿಕ್ ಆಮ್ಲ ಲೆಸ್ ದೆನ್ ವಾಟರ್ ನೀರು. ಆಪ್ಷನ್ ಡಿ ಹೈಡ್ರೋಕ್ಲೋರಿಕ್ ಆಮ್ಲ ಲೆಸ್ ದೆನ್ ವಾಟರ್ ಲೆಸ್ ದೆನ್ ಅಸಿಟಿಕ್ ಆಮ್ಲ. ಹಾಗಾದ್ರೆ ಇಲ್ಲಿ ಆಮ್ಲೀಯ ಶಕ್ತಿಯನ್ನ ಸೂಚಿಸುವಂತ ಸರಿಯಾದ ಕ್ರಮ ಅಂತ ಕೇಳಿದಾರೆ. ಹಾಗಾದ್ರೆ ಅತಿ ಹೆಚ್ಚು ಆಮ್ಲ ಎತ್ತರ ಅಂದ್ರೆ ಯಾವ್ದ ಹೆಚ್ಚು ಆಮ್ಲ ಇದೆ ಅದ್ರ ಸ್ವಲ್ಪ ಕಡಿಮೆ ಅದ ಪೂರ ಕಡಿಮೆ ಆದಿರ್ತದೆ ಅಂತ ಕೇಳ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಹೇಳ್ಬೋದು. ನೀರು, ಎಸ್ಟಿಕ್ ಆಮ್ಲ ಮತ್ತ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಹೇಳೋದು. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೀರು ತಟಸ್ಥಿರ್ತೈತಿ. ಹಾಗಾಗಿ ಎಂಪೋಟೆರಿಕ್ ಇನ್ ನೇಚರ್ ಇದ ಆಸಿಡ್ ಆಗಿ ಒಂದೊಂದ್ ಟೈಮ್ ಆಸಿಡ್ ಹಾಕೋದ್ ಒಂದ್ ಟೈಮ್ ಇದಾಗ ಬೇಸ್ ಅಂದ್ರೆ ಇದು ಎಂಪೋಟೆರಿಕ್ ಇನ್ ನೇಚರ್ ದಾಗ ಇರ್ತೈತಿ. ಆದ್ರೆ ಎಸ್ಟಿಕ್ ಆಮ್ಲ ಇದೇನಿರ್ತೈತಿ ದುರ್ಬಲ ಆಸಿಡ್ ಅಂತ ಹೇಳ್ಬೋದು. ದುರ್ಬಲ ಆಮ್ಲ ಅಂದ್ರ ವೀಕ್ ಆಸಿಡ್ ಅಂತ ಹೇಳ್ಬೋದು ನೋಡ್ರಿ. ದುರ್ಬಲ ಆಮ್ಲ. ಇದ ಹೈಡ್ರೋಕ್ಲೋರಿಕ್ ಪ್ರಬಲ ಆಮ್ಲ ಅಥವಾ ಸ್ಟ್ರಾಂಗ್ ಆಸಿಡ್ ಅಂತ ಹೇಳ್ಬೋದು. ಇದ್ರಾಗ ಜಾಸ್ತಿ ಇರ್ತೈತಿ ಆಮ್ಲ ಇದನ್ನ ಶಕ್ತಿ. ಅದಕ್ಕಿಂತ ಸ್ವಲ್ಪ ಕಂಪೇರ್ ಮಾಡ್ರ ಎಸ್ಟಿಕ್ ಆಮ್ಲದಾಗ ಅದಕ್ಕಿಂತ ನೀರಿನಾಗ ಇರ್ತೈತಿ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 344ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಆಮ್ಲ ನಿರೋಧಕವಾಗಿ ಬಳಸುತ್ತಾರೆ? ಆಪ್ಷನ್ ಎ ಅಮೋನಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ಬಿ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ಸಿ ಸೋಡಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ಡಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಹಾಗಾದ್ರೆ ಯಾವುದನ್ನ ಆಮ್ಲ ನಿರೋಧಕವಾಗಿ ಬಳಸ್ತಾರ ಅಂತ ಕೇಳ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ನ ಆಮ್ಲ ನಿರೋಧಕವಾಗಿ ಬಳಸ್ತಾರ ನೋಡ್ರಿ. ಇದನ್ನ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಕೂಡ ಅಂತೀವಿ ನಾವು. ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂತ ಕೂಡ ಅಂತೀವಿ. ಇದು ಸಾಮಾನ್ಯವಾಗಿ ಆಮ್ಲ ನಿರೋಧಕ ಅಂದ್ರೆ ಅಸಿಡಿಟಿ ಆಗುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ನಾವ್ ಏನ್ ಮಾಡ್ತಾರೆ ಸೇವನೆ ಮಾಡೋದ್ರಿಂದ ಆಮ್ಲ ನಿರೋಧಕ ಅಂದ್ರೆ ನಮ್ಗೆ ಇದಾಕಂತ ಸಾಧ್ಯತೆ ಇರ್ತದೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಅಮೋನಿಯಾ ಹೈಡ್ರಾಕ್ಸೈಡ್ ಸಾಮಾನ್ಯವಾಗಿ ಎಲ್ಲಿ ಬಳಕೆ ಮಾಡ್ತೀವಿ ಅಂತ ನೋಡಿದ್ರೆ ಕಿಟಕಿ ಶುಭ್ರಕ, ಕಿಟಕಿಯನ್ನ ಸ್ವಚ್ಛ ಮಾಡುವಂತ ಏನಕ್ಕೆ ಇರ್ತಲ್ಲ ಏನ ಕೆಮಿಕಲ್ಸ್ ಇರ್ತಲ್ಲ ಅದ್ರಾಗ ಅಮೋನಿಯಂ ಹೈಡ್ರಾಕ್ಸೈಡ್ ಇರುತ್ತ. ಈ ಸೋಡಿಯಂ ಹೈಡ್ರಾಕ್ಸೈಡ್ ಸಾಮಾನ್ಯವಾಗಿ ಸಾಬೂನು ತಯಾರಿಕೆ ಇರ್ತೈತಿ ನೋಡ್ರಿ. ಸಾಬೂನಾಗ ಸೋಡಿಯಂ ಹೈಡ್ರಾಕ್ಸೈಡ್ ಕಾಣ್ತೈತಿ. ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎಲ್ಲಿ ಕಂಡು ಬರ್ತೈತಿ ಅಂದ್ರ ಸುಣ್ಣದ ತಿಳಿ ನೀರಲ್ಲಿ ಕಂಡು ಬರ್ತೈತಿ ನೋಡ್ರಿ. ಸುಣ್ಣದ ತಿಳಿಯಲ್ಲಿ ಯಾವ್ದು ಕಂಡು ಬರ್ತೈತಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಂಡು ಬರ್ತೈತಿ ಅಂತ ಹೇಳ್ಬೋದು. ಹಾಗಾದ್ರೆ ಇದಕ್ಕೆ 344ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. 345ನೇ ಪ್ರಶ್ನೆ, ಮೂತ್ರಪಿಂಡಗಳ ಶೋಧನಾ ಘಟಕಗಳು. ಆಪ್ಷನ್ ಎ ಅಲ್ವಿಯೋಲೈ, ಆಪ್ಷನ್ ಬಿ ವಿಲೈಗಳು, ಆಪ್ಷನ್ ಸಿ ನ್ಯೂರಾನ್, ಆಪ್ಷನ್ ಡಿ ನೆಫ್ರಾನ್. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೆಫ್ರಾನ್ ಅಂತ ಹೇಳ್ಬೋದು. ಮೂತ್ರಪಿಂಡಗಳ ಶೋಧನಾ ಘಟಕಗಳು ಅಂತ ಯಾವ್ದನ್ನ ಕರಿತೀವಿ ಅಂತ ನೋಡಿದ್ರ ಆಪ್ಷನ್ ಡಿ ನೆಫ್ರಾನ್ ಅನ್ನು ಕರಿತೀವಿ. ಅಲ್ವಿಯೋಲೈ ಸಾಮಾನ್ಯವಾಗಿ ಎಲ್ಲಿ ಕಂಡುಬರ್ತೈತಿ ಶ್ವಾಸಕೋಶ ಉಸಿರಾಟದಾಗ ಕಂಡುಬರ್ತೈತಿ ನೋಡ್ರಿ. ಉಸಿರಾಟದಲ್ಲಿ ಬಲೂನ್ ಅಂತ ರಚನೆಗಳದಲ್ಲ ಅವನ ಅಲ್ವಿಯೋಲೈಗಳು ಅಂತೀವಿ. ಈ ವಿಲೈಗಳು ಎಲ್ಲಿ ಕಂಡು ಬರ್ತಾವ ಸಣ್ಣ ಕರುಳದಾಗ ಕಂಡು ಬರ್ತಾವ. ಸಣ್ಣ ಕರುಳು. ನೆಕ್ಸ್ಟ್ ನ್ಯೂರಾನ್ ಇದ ನರವ್ಯೂಹ ಅಥವಾ ನರಕೋಶದಾಗ. ನರವ್ಯೂಹದ ಪ್ರಧಾನ ಘಟಕ ಅಂತಾನೆ ಹೇಳ್ಬೋದು ನ್ಯೂರಾನ್. ಹೌದಾ? ಹಾಗಾದ್ರೆ 345ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ನೆಫ್ರಾನ್ ಅಂತ ಹೇಳ್ಬೋದು. 346ನೇ ಪ್ರಶ್ನೆ, ಬೆಳಕಿನ ಕಡೆಗೆ ಸಸ್ಯದ ಕಾಂಡವು ಬಾಗಲು ಯಾವ ಹಾರ್ಮೋನ್ ಕಾರಣ? ಆಪ್ಷನ್ ಎ ಸೈಟೋಕೈನಿನ್, ಆಪ್ಷನ್ ಬಿ ಆಕ್ಸಿನ್, ಆಪ್ಷನ್ ಸಿ ಅಬ್ಸಿಸಿಕ್ ಆಮ್ಲ, ಆಪ್ಷನ್ ಡಿ ಗಿಬ್ಬರ್ಲಿನ್. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ, ಬೆಳಕಿನ ಕಡೆಗೆ ಸಸ್ಯದ ಕಾಂಡವು ಬಾಗತೈತೆ ಅಂದ್ರ ಇದಕ್ಕೆ ಯಾವ ಹಾರ್ಮೋನ್ ಕಾರಣ ಅಂತ ನೋಡೋದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಕ್ಸಿನ್ ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇಲ್ಲಿ ಏನಾಗ್ತದೆ ಸಸ್ಯದ ಬೆಳವಣಿಗೆ ನಡೀತೈತಿ. ಅದರ ಬೆಳವಣಿಗೆಗೆ ಸಹಾಯಕವಾಗುವ ಹಾರ್ಮೋನ್ ಯಾವ್ದಂದ್ರ ಆಕ್ಸಿನ್. ಇದಂದ್ರೆ ಬೆಳಕಿನ ಕಡೆಗೆ ಸಸ್ಯದ ಕಾಂಡ ಏನಾಗ್ತೈತಿ ಬಾಗ್ತೈತಿ ಅಂತ ಹೇಳ್ಬೋದು. ಹಾಗಾದ್ರೆ ಇದು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಹಾಗಾದ್ರೆ ಸೈಟೋಕೈನಿನ್ ಏನ್ ಮಾಡ್ತೈತಿ ಅಂದ್ರೆ ಇದು ಸಸ್ಯದಾಗದು ಸಸ್ಯ ಒಂದು ಹಾರ್ಮೋನ್ ಇದೆ ಸೈಟೋಕೈನಿನ್. ಕೋಶನ ವಿಭಜನೆ ಮಾಡ್ತೈತಿ ನೋಡ್ರಿ. ಕೋಶ ವಿಭಜನೆ ಮಾಡೋ ಕಾರ್ಯವನ್ನು ಯಾವ್ದು ಮಾಡ್ತೈತಿ ಅಂದ್ರೆ ಸೈಟೋಕೈನಿನ್ ಮಾಡ್ತೈತಿ. ಅಬ್ಸಿಸಿಕ್ ಆಮ್ಲ ಇದೇನ್ ಮಾಡ್ತೈತಿ ಅಂದ್ರ ಸಸ್ಯದ ಬೆಳವಣಿಗೆ ನಿಯಂತ್ರಣ ಮಾಡ್ತೈತಿ. ಸಸ್ಯ ಬೆಳವಣಿಗೆ ನಿಯಂತ್ರಣ ಮಾಡೋದಂತ ಹಾರ್ಮೋನ್ ಯಾವ್ದಂದ್ರೆ ಅಬ್ಸಿಸಿಕ್ ಆಮ್ಲ ಬೆಳವಣಿಗೆ ನಿಯಂತ್ರಣ. ನೆಕ್ಸ್ಟ್ ಗಿಬ್ಬರ್ಲಿನ್ ಅಂದ್ರೆ ಏನ್ ಮಾಡ್ತೈತಿ ಅಂದ್ರ ತುದಿ ಕಾಂಡಗಳ ಬೆಳವಣಿಗೆ ಸಹಾಯ ಮಾಡ್ತೈತಿ. ತುದಿ ಕಾಂಡಗಳ ಬೆಳವಣಿಗೆ ಸಹಾಯ ಮಾಡೋದು ಹಾರ್ಮೋನ್ ಯಾವ್ದಂದ್ರ
ಕಾಂಡಗಳ ಬೆಳವಣಿಗೆ ಗಿಬ್ಬಲಿನ್ ಅಂತ ಹೇಳ್ಬೋದು. ಇವ್ 4 ಹಾರ್ಮೋನ್ಗಳು ನೆನ್ಪಿಟ್ಕೋರಿ, ಯಾಕಂದ್ರೆ ಇದ್ರ ಮೇಲೆ ಯಾವ ಕ್ವಶನ್ ಬರ್ತದೆ ಕೇಳಕ್ಬೋದು. ಇದು ಇಂಪಾರ್ಟೆಂಟ್ ಐತಿ ನೋಡ್ರಿ. ಮುಂದಿನ ಪ್ರಶ್ನೆ 347ನೇ ಪ್ರಶ್ನೆ. ಅನಿಲಗಳ ವಿನಿಮಯಕ್ಕಾಗಿ ಎಲೆಗಳ ಮೇಲ್ಮೈನಲ್ಲಿರುವ ಸಣ್ಣ ರಂಧ್ರಗಳು. ಆಪ್ಷನ್ ಎ ಕಾವಲು ಕೋಶಗಳು, ಆಪ್ಷನ್ ಬಿ ಪತ್ರ ರಂಧ್ರಗಳು, ಆಪ್ಷನ್ ಸಿ ಹೊರಧರ್ಮ, ಆಪ್ಷನ್ ಡಿ ಲೆಂಟಿ ಸೆಲ್ ಅಂತ ಹೇಳ್ಬೋದು. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಅನಿಲಗಳ ವಿನಿಮಯ ಮಾಡುವಂತ ಕೆಲಸ ಎಲೆಗಳಲ್ಲಿ ಯಾವ್ದು ಮಾಡ್ತಾವ ಅಂತ ನೋಡೋದಾದ್ರ ಆಪ್ಷನ್ ಬಿ ಪತ್ರ ರಂಧ್ರಗಳು ಮಾಡ್ತಾವ ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 348ನೇ ಪ್ರಶ್ನೆ. ಸ್ವಪೋಷಕಗಳು ಪೌಷ್ಟಿಕ ವಿಧಾನಕ್ಕೆ ಇವುಗಳು ಬೇಕಾಗುತ್ತವೆ. ಆಪ್ಷನ್ ಎ ಸೂರ್ಯನ ಬೆಳಕು, ಆಪ್ಷನ್ ಬಿ ಕ್ಲೋರೋಫಿಲ್, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹಾಗಾದ್ರೆ ಸ್ವಪೋಷಕ ಪೌಷ್ಟಿಕ ವಿಧಾನಕ್ಕೆ ಅಂದ್ರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವ ತಯಾರಿಸ್ಕೊಂಡ ಏನ್ ಮಾಡ್ತಾರ, ಇಂಥ ಕ್ರಿಯೆಗೆ ನಾವನ್ನ ಏನೇನ್ ಸಹಾಯ ಆಗ್ತಾವ ಅಂತ ನೋಡೋದಾದ್ರ ಸೂರ್ಯನ ಬೆಳಕು ಬೇಕು, ಹೌದು, ಕ್ಲೋರೋಫಿಲ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬೇಕು. ಇದೆಲ್ಲ ಇದಾಗ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮೂಲಕ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊತಾವ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಹೇಳ್ಬೋದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 349ನೇ ಪ್ರಶ್ನೆ. ಬಹಿರುಷ್ಣ ಕ್ರಿಯೆಗೆ ಉದಾಹರಣೆಗಳು ಯಾವುವು? ಆಪ್ಷನ್ ಎ ಉಸಿರಾಟ ಕ್ರಿಯೆ, ಆಪ್ಷನ್ ಬಿ ದಹನ ಕ್ರಿಯೆ, ಆಪ್ಷನ್ ಸಿ ಮಿಶ್ರ ಗೊಬ್ಬರ ಉತ್ಪತ್ತಿಯಾಗುವುದು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹಾಗಾದ್ರೆ ಮೇಲಿನ ಎಲ್ಲವೂ ಅಂತ ಹೇಳ್ಬೋದು. ಬಹಿರುಷ್ಣಕ ಕ್ರಿಯೆ ಅಂದ್ರೆ ರಾಸಾಯನಿಕ ಕ್ರಿಯೆ ನಡೆಯುವಂತ ಸಂದರ್ಭದಲ್ಲಿ ಏನಾಗ್ತೈತಿ ಅಂದ್ರೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆನ ನಾವೇಂತೀವಿ ಬಹಿರುಷ್ಣಕ ಅಂತೀವಿ. ಹಾಗಾದ್ರೆ ಇಲ್ಲಿ ಉಸಿರಾಟ ಕ್ರಿಯೆದಾಗೂ ಆಗುತ್ತಾ, ದಹನ ಕ್ರಿಯೆದಾಗೂ ಆಗುತ್ತಾ, ಮಿಶ್ರ ಗೊಬ್ಬರ ಉತ್ಪತ್ತಿ ಆಗುವಲ್ಲಿ ಸಂದರ್ಭದಲ್ಲಿ ಕೂಡ ಉಷ್ಣ ಬಿಡುಗಡೆ ಆಗುತ್ತೆ. ಹಾಗಾಗಿ ಇವ ಎಲ್ಲ ಕೂಡ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಅಂತ ಹೇಳ್ಬೋದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 350ನೇ ಪ್ರಶ್ನೆ. Na2SO4 ಪ್ಲಸ್ BaCl2 ಹೌದಾ, ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಈಕ್ವಲ್ ಟು ಬೇರಿಯಂ ಕ್ಲೋರೈಡ್ ಪ್ಲಸ್ 2NaCl ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ಬೋದು. ಇದು ಯಾವ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತ ಕೇಳಿದಾರ. ಹಾಗಾದ್ರೆ ಆಪ್ಷನ್ ಎ ವಿಭಜನೆ ಕ್ರಿಯೆ, ಆಪ್ಷನ್ ಬಿ ದ್ವಿಸ್ಥಾನಪಲ್ಲಟ ಕ್ರಿಯೆ, ಆಪ್ಷನ್ ಸಿ ಸಂಯೋಗ ಕ್ರಿಯೆ, ಆಪ್ಷನ್ ಡಿ ಸ್ಥಾನಪಲ್ಲಟ ಕ್ರಿಯೆ. ಹಾಗಾದ್ರೆ ಇದು ಯಾವ ಕ್ರಿಯೆ ಉದಾಹರಣೆ ಅಂತ ನೋಡೋದಾದ್ರ ಆಪ್ಷನ್ ಬಿ ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂದ್ರೆ ಏನಂದ್ರ ಈ ರಾಸಾಯನಿಕ ಕ್ರಿಯೆ ನಡೆತೈತಿ, ಆ ಕ್ರಿಯೆಯಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಉತ್ಪನ್ನಗಳಲ್ಲಿ ಏನಾಗ್ತೈತಿ, ಅದ್ರ ಅಯಾನುಗಳು ಏನ್ ಮಾಡ್ತಾವ, ವಿನಿಮಯ ಆಕಾವ್. ಇಲ್ಲಿ ನೋಡಿ ಸೋಡಿಯಂ ನೋಡಿ Na2SO4 ಇದ್ದದ ಏನಾಗತೈತಿ ನೋಡಿ, ಇಲ್ಲಿ BaCl2 ಇದ್ದದ ಏನಾಗತೈತಿ ನೋಡಿ. ಇಲ್ಲೇನೋ ಮಿಸ್ಟೇಕ್ ಆಗೈತಿ, ಇಲ್ಲ ಸೋಡಿಯಂ Na2 ಈ ಸೋಡಿಯಂ ಇದ್ದದ ಏನಾಗತೈತಿ, Na2 ಇದ್ದದ ಇಲ್ಲಿ ಬರತೈತಿ. ನೆಕ್ಸ್ಟ್ ಈ BaCl2 ನೆಕ್ಸ್ಟ್ ಇಲ್ಲಿ ಕ್ಲೋರಿನ್ ಆಗತ್ತೆ, ಇಲ್ಲಿ ಹೊಂಟೈತಿ. ಅಂದ್ರೆ ಅನಿಲಗಳು ಏನಾಗುತ್ತವ ವಿನಿಮಯ ಆಗತ್ತಾವ. ಸೊ ಹೀಗಾಗಿ ಇದನ್ನ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳ್ಬೋದು. ಇದು ಸಾರಿ ಇಲ್ಲಿ ಏನಾಗ್ಬೇಕಂದ್ರೆ ಇದ SO4 ಆಗುತ್ತಿದ. ಒಂದ್ ನಿಮಿಷ, ಅದಕ್ಕೆ ಏನೋ ರಿಯಾಕ್ಷನ್ ಮಿಸ್ಟೇಕ್ ಆಗೈತೆ ಅನ್ನತ್ತೀನಿ ನಾನು. ಯಾಕಂದ್ರ SO4 ಯಾಕಂದ್ರೆ ಇಲ್ಲಿ ನೋಡಿ SO4 ಇದ್ದೇನೆ ಇಲ್ಲಿ ಬಂತ. ಒಂದ್ ನಿಮಿಷ, Na ಇದ್ದದ ಅಂದ್ರೆ 2Na ಇದ್ದದ ಇಲ್ಲಿಂದ ಇಲ್ಲಿ ಹೋಯ್ತು. ನೆಕ್ಸ್ಟ್ ಇಲ್ಲಿ SO4 ಇದ ಇಲ್ಲಿ ಬಂತು, ಬೇರಿಯಂ ಸಲ್ಫೇಟ್ ಆತ. ಈ ಬೇರಿಯಂ ಇದ್ದದ ಇಲ್ಲಿ ಅಂದೇನಾಗತ್ತ, ಈ ಕ್ಲೋರಿನ್ ಇದ್ದದ ಇಲ್ಲಿ ಹೊಂಟೈತಿ. ಒಂದ್ ನಿಮಿಷ ಇನ್ನೊಂದ್ಸಲ ಕ್ಲಿಯರ್ ಮಾಡ್ತೀನಿ ತಡ್ರಿ, ಕನ್ಫ್ಯೂಸ್ ಆಗ್ಬೇಡ್ರಿ. ಸೋಡಿಯಂ ನೋಡಿ Na2 ಇದ್ದದ ಏನಾಗತ್ತ ಇಲ್ಲಿ ಅನಿಲಗಳು ಇಲ್ಲಿ ಏನಾಗತ್ತಾವ ವಿನಿಮಯ ಆಗತ್ತಾವ. Na2 ಇದ್ದದ ಈ ಸೈಡ್ ಹೋಗುತ್ತ. ನೆಕ್ಸ್ಟ್ SA4 ಇದ ಇಲ್ಲಿ ಬಂತು, ಅದೇ ತರ Ba ಇಲ್ಲಿ ಬಂತು, ಈ Cl2 ಇಲ್ಲಿ ಬಂತು. ಅಂದ್ರೆ ಅನಿಲಗಳು ಏನಾಗತ್ತವ ವಿನಿಮಯ ಆಗತ್ತವ. ಇದನ್ನ ನಾವು ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತೀವಿ. ಹಾಗಾದ್ರ ಇಲ್ಲಿ ನೆಕ್ಸ್ಟ್ ನೋಡ್ರಿ, ವಿಭಜನೆ ಕ್ರಿಯೆ ಅಂದ್ರೆ ಸಾಮಾನ್ಯವಾಗಿ ಯಾವ್ದೋ ಒಂದು ಉತ್ಪನ್ನ ಐತಿ, ಆಲ್ರೆಡಿ ಅದೇನಾಗತ್ತೆ ಒಂದು ವಸ್ತು ವಿಭಜನೆಗೊಂಡು ಏನಾಗದ 2 ಅಥವಾ ಹೆಚ್ಚು ಉತ್ಪನ್ನಗಳನ್ನ ತಯಾರು ಮಾಡೋದು, ಇದನ್ನ ನಾವು ವಿಭಜನೆ ಕ್ರಿಯೆ ಅಂತೀವಿ. ಸಂಯೋಗ ಕ್ರಿಯೆ ಅಂದ್ರೆ ಸಾಮಾನ್ಯವಾಗಿ 2 ಅಥವಾ ಹೆಚ್ಚು ಧಾತುಗಳು ಸಂಯೋಗ ಹೊಂದಿ ಒಂದು ಹೊಸ ಉತ್ಪನ್ನ ರೆಡಿ ಆಗೋದು, ಇದನ್ನ ನಾವು ಸಂಯೋಗ ಕ್ರಿಯೆ ಅಂತೀವಿ. ಹಾಗಾದ್ರೆ ಸ್ಥಾನಪಲ್ಲಟ ಕ್ರಿಯೆ ಅಂದ್ರೆ ಸಾಮಾನ್ಯವಾಗಿ ಹೆಚ್ಚು ಕ್ರಿಯಾಪಟ ಹೊಂದಿರುವಂತಹ ಧಾತು ಏನಾಗ್ತದೆ ದ್ರಾವಣದಿಂದ ಕಡಿಮೆ ಕ್ರಿಯಾಪಟು ಹೊಂದಿರುವಂತಹ ಧಾತುವಿನ ಕಡೆ ತನ್ನ ಸ್ಥಾನವನ್ನು ಪಲ್ಲಟ ಮಾಡೋದು ನಾವು ಸ್ಥಾನಪಲ್ಲಟ ಅಂತೀವಿ. ಹಾಗಾದ್ರೆ ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿವರೆಗೂ ಒಂದು 30 ಕ್ವಶನ್ ಡಿಸ್ಕಸ್ ಮಾಡಿದೀನಿ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಅನ್ಸಿದ್ರೆ
ಲೈಕ್ ಮಾಡಿ. ಸಾಧ್ಯವಾದಷ್ಟು ಯಾರೆಲ್ಲ TET GPT HS ಪ್ರಿಪೇರ್ ಆಗ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.